Hello, good morning, dear first become students. In the last video, we were discussing about the first lesson called Model Millionaire, which is written by Oscar Wilde. So, Model Millionaire, it is a wonderful story. Simply, I am going to recap whatever we discussed in the last class. Okay, it is a second. Simply, I am going to tell whatever we discussed in the last class. What are the things that we discussed in the last class? Unless one is wealthy, there is no use in being a charming fellow. Romance is the privilege of rich, not the profession of unemployed. The poor should be practical and prosaic. It is better to have a permanent income than to be fascinating. These are the great truths of the modern life which we erstwhile never realized. Unless one is wealthy, there is no use in being a charming fellow. ಸಂಪತ್ತು ಇಲ್ಲ ಅಂತ ಹೇಳಿದರೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಉಪಯೋಗಕ್ಕೆ ಇಲ್ಲ. ದೇಹದಿಂದ ಎಷ್ಟೇ ಸುಂದರವಾಗಿ ಕಂಡರೂ ಕೂಡ ಅವನಲ್ಲಿ ಸಂಪತ್ತು ಇಲ್ಲ ಅಂತಂದರೆ ಅದು ಉಪಯೋಗಕ್ಕೆ ಇಲ್ಲ. ಸೊ ಶ್ರೀಮಂತರನ್ನುವಂತರು ಮೋಜು ಮಸ್ತಿಗಳನ್ನು ಮಾಡ್ತಾ ಹೋಗ್ತಾರೆ, ಆದರೆ ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರು ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಬ್ಬ ಬಡವನಾಗಿರ್ತಕ್ಕಂಥನು ಭಾಳ ಪ್ರಾಕ್ಟಿಕಲ್ ಆಗಿರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಪೂರ್ ಶುಡ್ ಬಿ ಪ್ರಾಕ್ಟಿಕಲ್ ಆ್ಯಂಡ್ ಪ್ರೊಸೈಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಬೆಟರ್ ಟು ಹ್ಯಾವ್ ಎ ಪರ್ಮನೆಂಟ್ ಇನ್ಕಮ್ ದ್ಯಾನ್ ಟು ಬಿ ಫ್ಯಾಷಿನೇಟಿಂಗ್. ಓಕೆನಾ, ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಇನ್ಕಮನ್ನು ಹೊಂದಿರಬೇಕಾಗ್ತದೆ. ಸುಮ್ಮನೆ ಇನ್ಕಮ್ ಇಲ್ದೇ ಯಾವಾಗೋ ಒಂದು ದಿವಸ ದುಡಿತೀನಿ, ಆ ದುಡಿಮೆಯಿಂದ ನಾನು ಮೋಜು ಮಸ್ತಿ ಮಾಡ್ತೀನಿ ಅಂದರೆ ಉಪಯೋಗ ಇಲ್ಲ. ಇವೆಲ್ಲವೂ ಕೂಡ ಈ ಆಧುನಿಕ ಅಸತ್ಯಗಳಾಗಿದ್ದಾವೆ. ಇದು ನಮ್ಮ ನಾಟಕದ ಹೀರೋ ಆಗಿರ್ತಕ್ಕಂಥ ಎರ್ಸನ್ಗೆ ಗೊತ್ತಾಗ್ತಿಲ್ಲ ಅಂತಬಿಟ್ಟು ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಮತ್ತೇನು ನೋಡಿದ್ವಿ ಅಂತಂದರೆ, ಇಂಟೆಲೆಕ್ಚುಲಿ ವಿ ಮಸ್ಟ್ ಅಡ್ಮಿಟ್ ಹಿ ವಾಸ್ ಆಫ್ ಮಚ್ ಇಂಪಾರ್ಟೆನ್ಸ್. ಹಿ ನೆವರ್ ಸೆಡ್ ಎ ಬ್ರಿಲಿಯಂಟ್ ಆರ್ ಈವನ್ ಅನ್ ಇಲ್ ನೇಚರ್ಡ್ ಥಿಂಗ್ ಇನ್ ಹಿಸ್ ಲೈಫ್. ಅವನು ಭಾಳ ಒಳ್ಳೆ ಮನುಷ್ಯನಾಗಿದ್ದ, ಹಂಗೆ ಅಸಭ್ಯ ವರ್ತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ಆಗಿಲ್ಲ. ಬಡವನಾಗಿರ್ಬೋದು, ಆದರೆ ಗುಣವಂತ ಆಗಿದ್ದ ಅನ್ನೋದನ್ನು ನೋಡಿದ್ವಿ ನಾವು. ಬಟ್ ದೆನ್ ಈ ವಾಸ್ ವಂಡರ್ಫುಲಿ ಗುಡ್ ಲುಕ್ಕಿಂಗ್. ಆದರೆ ಭಾಳ ಚೆನ್ನಾಗಿದ್ದ. ಈ ವಾಸ್ ವಂಡರ್ಫುಲಿ ಗುಡ್ ಲುಕ್ಕಿಂಗ್. ಓಕೆ, ಸಿಂಪ್ಲಿ ಐ ಆಮ್ ರೀಕಾಲಿಂಗ್, ಈ ವಾಸ್ ವಂಡರ್ಫುಲಿ ಗುಡ್ ಲುಕ್ಕಿಂಗ್ ವಿತ್ ಇಸ್ ಕ್ರಿಸ್ ಬ್ರೌನ್ ಹೇರ್. ಚೆನ್ನಾಗಿ ಕಾಣಿಸ್ತಾ ಇದ್ದ, ಕ್ರಿಸ್ ಬ್ರೌನ್ ಹೇರನ್ನು ಹೊಂದಿದ್ದ. ಈಸ್ ಕ್ಲಿಯರ್ ಕಟ್ ಪ್ರೊಫೈಲ್ ಆ್ಯಂಡ್ ಈಸ್ ಗ್ರೇ ಐಸ್. ಕ್ಲಿಯರ್ ಕಟ್ ಪ್ರೊಫೈಲ್ ಅಂದರೆ ದೇಹ ಕಟ್ ಮಸ್ತಾಗಿ ಇಟ್ಕೊಂಡಿದ್ದ, ಆ್ಯಂಡ್ ಈಸ್ ಗ್ರೇ ಐಸ್, ಕಣ್ಣುಗಳು ಗ್ರೇ ಕಲರಲ್ಲಿತ್ತು, ತುಂಬ ಚೆನ್ನಾಗಿದ್ದ. ಹಿ ವಾಸ್ ಆ್ಯಸ್ ಪಾಪ್ಯುಲರ್ ವಿತ್ ಮೆನ್ ಆ್ಯಸ್ ಹಿ ವಾಸ್ ವಿತ್ ದ ವುಮೆನ್, ಆ್ಯಂಡ್ ಹಿ ಹ್ಯಾಡ್ ಎವರಿ ಅಕಾಂಪ್ಲಿಷ್ಮೆಂಟ್ ಎಕ್ಸೆಪ್ಟ್ ದಟ್ ಆಫ್ ಮೇಕಿಂಗ್ ಮನಿ. ಅವನು ಪುರುಷರೊಂದಿಗೂ ಮತ್ತು ಸ್ತ್ರೀಯರೊಂದಿಗೂ ಕೂಡ ಏನಪ್ಪ ಅಂದರೆ ಭಾಳ ಜನಪ್ರಿಯವಾಗಿದ್ದ. ಎಲ್ಲ ಹುಡುಗರು ಇವನ ಬಗ್ಗೆ ಮಾತಾಡ್ತಾ ಇದ್ರು, ಎಲ್ಲ ಹುಡುಗಿಯರು ಕೂಡ ಇವನ ಬಗ್ಗೆ ಮಾತಾಡ್ತಾರೆ. ಅಷ್ಟೊಂದು ಜನಪ್ರಿಯನೂ ಕೂಡ ಇವನ ಆಗಿದ್ದ. ಹಿ ವಾಸ್ ವಂಡರ್ಫುಲಿ ಗುಡ್ ಲುಕಿಂಗ್ ವಿತ್ ಹಿಸ್ ಕ್ರಿಸ್ ಬ್ರೌನ್ ಹೇರ್ ಆ್ಯಂಡ್ ಹಿ ಹ್ಯಾಡ್ ಗ್ರೇ ಐಸ್ ಆ್ಯಂಡ್ ಬ್ರೌನ್ ಏರ್. ನೆಕ್ಸ್ಟ್ ಈಸ್ ಕ್ಲಿಯರ್ ಕಟ್ ಪ್ರೊಫೈಲ್. ದಿಸ್ ಈಸ್ ವಾಟ್ ವಿ ಡಿಸ್ಕಸ್ಡ್. His father had bequeathed him is the cavalry sword and the history of the Peninsular War in the 15 values. ಮತ್ತೆ ನೋಡಿದ್ವಿ ಅಂತ ಹೇಳಿದ್ರೆ, ಇವರ ತಂದೆಯವರು ಇವನಿಗೆ 2 ವಸ್ತುಗಳನ್ನು ಕೊಟ್ಟಿದ್ದರು. ಒಂದು ಕ್ಯಾವೆಲ್ರಿ ಸ್ವಾರ್ಡನ್ನು ಕೊಟ್ಟಿದ್ದರು, ಅದನ್ನು ಲುಕಿಂಗ್ ಗ್ಲಾಸ್ ಮೇಲೆ ಇಟ್ಟಿದ್ದ. ಮತ್ತು ಏನಪ್ಪ ಅಂತಂದರೆ ಪೆನಿನ್ಸುಲರ್ ವಾರ್, ಅದು ಒಂದು 15 ವ್ಯಾಲ್ಯೂಮ್ಸಲ್ಲಿತ್ತು. ದಟ್ ವಾಸ್ ಆಲ್ಸೋ ಗಿವನ್ ಬೈ ಹಿಸ್ ಫಾದರ್. ವೇರ್ ಡಿಡ್ ಹಿ ಕೀಪ್ ಬೋತ್ ಆಫ್ ದೆಮ್? ಇವೆರಡನ್ನು ಎಲ್ಲಿಟ್ಟಿದ್ದ ಅಂತ ಹೇಳಿದ್ರೆ, ನಿಯರ್ ಲುಕಿಂಗ್ ಗ್ಲಾಸ್. He hung over his cavalry sword, and then war in the 15 volumes. He kept it between the Ruff's Guide ಮತ್ತು Bailey's magazines ನಡುವೆ ಇಟ್ಟಿದ್ದ. and lived on 200 a year that an old aunt allowed him. ಒಬ್ಬ ಆಂಟಿ ವರ್ಷಕ್ಕೆ ಒಂದು 200 ರೂಪಾಯಿನೋ ಕೊಡ್ತಾ ಇದ್ರಲ್ಲ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದ ತನ್ನ ಜೀವನ ನಡೆಸಲಿಕ್ಕೋಸ್ಕರ ಅಂತ ನೋಡಿದ್ವಿ. ಹ್ಯಾ ಟ್ರೈಡ್ ಎವ್ರಿಥಿಂಗ್. ಮತ್ತು ಜೀವನೋಪಾಯಕ್ಕೋಸ್ಕರ ಏನಾದರೂ ಮಾಡಬೇಕಾಗಿತ್ತು, ಎಲ್ಲ ಪ್ರಯತ್ನಗಳನ್ನು ಮಾಡಿದ. ಈ ಟ್ರೈಡ್ ಎವ್ರಿಥಿಂಗ್. ಹಿ ಹ್ಯಾಡ್ ಗಾನ್ ಅನ್ ಎ ಸ್ಟಾಕ್ ಎಕ್ಸ್ಚೇಂಜ್ ಫಾರ್ 6 months ಆ್ಯಂಡ್ ಹಿ ಹ್ಯಾಡ್ ಬೀನ್ ಅ ಟೀ ಮರ್ಚೆಂಟ್ ಫಾರ್ ಎ ಲಿಟಲ್ ಲಾಂಗರ್. ದೆನ್ ಈ ಸ್ಟಾರ್ಟೆಡ್ ಸೆಲ್ಲಿಂಗ್ ದ ಡ್ರೈ ಶೆರಿ. ಇದನ್ನೆಲ್ಲ ನೋಡಿದ್ವಿ. ಮತ್ತು ಇವನು ಏನೇನು ವ್ಯಾಪಾರ ಮಾಡ್ತಾ ಇದ್ದ ಜೀವನೋಪಾಯಕ್ಕಾಗಿ, ಅಥವಾ ಟು ಮೀಟ್ ಬೋತ್ ದ ಎಂಡ್ಸ್ ಆಫ್ ದ ಡೇ, ಆರ್ ಎಲ್ಸ್ ಫಾರ್ ಹಿಸ್ ಬ್ರೆಡ್ ಆ್ಯಂಡ್ ಬಟರ್ ವಾಟ್ ಹಿ ವಾಸ್ ಡೂಯಿಂಗ್. First, he worked for, he has gone on a stock exchange for 6 months. Then he had been the tea merchant. Then he started selling the dry sherry, and old aunt who was giving him 200 a year.
ಓಕೆ, ಇಷ್ಟೆಲ್ಲ ನಾವು ನೋಡ್ತಾ ಹೋಗಿದ್ವಿ. ಅಲ್ಟಿಮೇಟ್ಲಿ ಬಿಕೇಮ್ ನಥಿಂಗ್. ಕೊನೆಗೆ ಅದರಿಂದ ಏನೂ ಉಪಯೋಗ ಆಗಲಿಲ್ಲ. ಎ ಡಿಲೈಟ್ಫುಲ್ ಇನ್ಎಫೆಕ್ಚುಯಲ್ ಯಂಗ್ ಮ್ಯಾನ್ ವಿತ್ ಅ ಪರ್ಫೆಕ್ಟ್ ಪ್ರೊಫೈಲ್ ವಿತ್ ನೋ ಪ್ರೊಫೆಷನ್. ನೋಡಲಿಕ್ಕೆ ಭಾಳ ಚೆನ್ನಾಗಿದ್ದ, ಸ್ಪರೋದ್ರಿಕ್ತಿಯಾಗಿದ್ದ, ಆದರೆ ಉಪಯೋಗ ಇಲ್ಲ. ಯಾಕೆ ಉಪಯೋಗ ಇಲ್ಲ ಅಂತಂದರೆ ಹಿ ಹ್ಯಾಡ್ ನೋ ಪ್ರೊಫೆಷನ್ ಅವನಿಗೆ ಇರಲಿಲ್ಲ ಅಂತ ನಾವು ನೋಡಿದ್ವಿ. ಟು ಮೇಕ್ ದ ಮ್ಯಾಟರ್ಸ್ ವಾರ್ಸ್ ಹಿ ವಾಸ್ ಇನ್ ಲವ್. ಇಷ್ಟೇ ಸಾಕು ಅನ್ನೋದಕ್ಕೂ, ಟು ಮೇಕ್ ದ ವಾರ್ಸ್ ಸಿಚುಯೇಷನ್ ಮ್ಯಾಟರ್ಸ್ ವಾರ್ಸ್. ಇನ್ನೂ ಇವನ ಜೀವನಕ್ಕೆ ಮತ್ತೇನಾಗಿತ್ತು ಅಂತಂದರೆ ಒಂದು ಲವ್ನಲ್ಲೂ ಕೂಡ ಬಿದ್ದುಬಿಡ್ತಾನೆ. ಈ ವಾಸ್ ಇನ್ ಲವ್ ಅಂತ ಹೇಳ್ತಾ ಇದ್ದಾರೆ. ದ ಗರ್ಲ್ ಹಿ ಲವ್ಡ್ ವಾಸ್ ಅ ಲಾರಾ ಮೆರಿಟನ್. ಲಾರಾ ಮೆರಿಟನ್ ನೋಡಿದ್ವಲ್ಲ, ಹೂ ವಾಸ್ ಲಾರಾ ಮೆರಿಟನ್? ಲಾರಾ ಮೆರಿಟನ್ ಈಸ್ ದ ಡಾಟರ್ ಆಫ್ ರಿಟೈರ್ಡ್ ಕರ್ನಲ್. ಒಬ್ಬ ರಿಟೈರ್ಡ್ ಕರ್ನಲ್ ಇದ್ದ. ಆ ರಿಟೈರ್ಡ್ ಕರ್ನಲ್ನ ಮಗಳು ಯಾರಪ್ಪ ಅಂದರೆ ಲಾರಾ ಮೆರಿಟನ್. ಶಿ ವಾಸ್ ಆಲ್ಸೋ ವಂಡರ್ಫುಲಿ ಗುಡ್ ಲುಕಿಂಗ್. ತುಂಬ ಚೆನ್ನಾಗಿದ್ಲು ಅವಳು ಕೂಡ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ನೋಡಿದ್ವಿ, ದ ಲಾರಾ ಅಡೋರ್ಡ್ ಹಿಮ್. he was ready to kiss her show strings. they were the handsomest couple in the London. ಒಂದು ವೇಳೆ ಅವರಿಬ್ಬರಿಗೂ ಮದುವೆ ಆಯಿತು ಅಂತ ಹೇಳಿದ್ರೆ ಲಂಡನ್ನಲ್ಲಿ ಏನಪ್ಪ ಅಂತಂದರೆ ಅವರಷ್ಟು ಸುಂದರವಾಗಿರ್ತಕ್ಕಂಥ ದಂಪತಿಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸುರಸುಂದರಾಂಗರು ಇವರು ಆಗಿದ್ದರು ಅಂತ ಮಾಡಿ ಹೇಳ್ತಾರೆ. ಯಾರು? ಲಾರಾ ಮೆರಿಟನ್ ಆ್ಯಂಡ್ ಹುಯಿ ಆ್ಯಂಡ್ ಲಾರಾ ಮೆರಿಟನ್, ದೇ ವರ್ ದ ಹ್ಯಾಂಡ್ಸಮೋಸ್ಟ್ ಕಪಲ್ ಇನ್ ದ ಲಂಡನ್. ಅಷ್ಟು ಚೆನ್ನಾಗಿದ್ದರು ಅವರು. ಆ್ಯಂಡ್ ಹ್ಯಾಡ್ ನಾಟ್ ಎ ಪೆನಿ ಪೀಸ್ ಬಿಟ್ವೀನ್ ದೆಮ್. ಆದರೆ ಒಂದು ಬಿಡುಗಾಸು ಕೂಡ ಅವನ ಹತ್ರ ಇಲ್ಲ, ಒಂದು ಸ್ವಲ್ಪನೂ ದುಡ್ಡೇನೇ ಇಲ್ಲ. ಪೆನಿ ಪೀಸ್ ಅಂತಂದರೆ ಆ ಸಿಂಗಲ್ ಕಾಯಿನು ಕೂಡ ಅವನ ಹತ್ರ ಇಟ್ಕೊಳ್ತಾ ಇರಲಿಲ್ಲ ಸಮ್ಟೈಮ್ಸ್. ದ ಕರ್ನಲ್ ವಾಸ್ ವೆರಿ ಫಾಂಡ್ ಆಫ್ ಹುಯಿ, ದ ಫಾದರ್ ಆಫ್ ಲಾರಾ ಮೆರಿಟನ್. ಹೀಗಿರಬೇಕಾದಾಗ ಲಾರಾ ಮೆರಿಟನ್ನ ತಂದೆ ಇದ್ನಲ್ಲ, ಯಾರು? ಈಸ್ ಫಾದರ್ ಆಫ್ ಲಾರಾ ಮೆರಿಟನ್, ರಿಟೈರ್ಡ್ ಕರ್ನಲ್. ಹಿಸ್ ನೇಮ್ ಈಸ್ ನಾಟ್ ಮೆನ್ಷನ್ಡ್ ಹಿಯರ್, ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ದ ಕರ್ನಲ್ ವಾಸ್ ವೆರಿ ಫಾಂಡ್ ಆಫ್ ಹಿಮ್, ವೆರಿ ಫಾಂಡ್ ಆಫ್ ಹುಯಿ ಅಂತ ಹೇಳಿದ್ರೆ ಇವನಿಗೆ ಅಂದರೆ ಆ ಹುಡುಗಿ ತಂದೆಗೆ ಭಾಳ ಪ್ರೀತಿ ಇತ್ತು. ಬಟ್ ವುಡ್ ನಾಟ್ ಹಿಯರ್ ಆಫ್ ಎನಿ ಎಂಗೇಜ್ಮೆಂಟ್. ಆದರೆ ಎಂಗೇಜ್ಮೆಂಟ್ ಮಾಡಿಕೊಡ್ಲಿಕ್ಕೆ ಯಾವುದೇ ಅವಕಾಶವನ್ನು ಇನ್ನೂ ಕೊಟ್ಟಿರಲಿಲ್ಲ. ಆ್ಯಂಡ್ ಈ ನ್ಯೂ ದ್ಯಾಟ್ ಈಸ್ ಅ ಡಾಟರ್ ಈಸ್ ಇನ್ ಲವ್ ವಿತ್ ಲಾರಾ ಹುಯಿ ಆ್ಯಂಡ್ ಹುಯಿ ಈಸ್ ಆಲ್ಸೋ ಲವಿಂಗ್ ಹಿಸ್ ಡಾಟರ್ ಅಂತ ಅವನಿಗೆ ಗೊತ್ತಿತ್ತು. ನನ್ನ ಮಗಳು ಅವನನ್ನು ಲವ್ ಮಾಡ್ತಾಳೆ, ಅವನು ಕೂಡ ನನ್ನ ಮಗಳನ್ನು ಲವ್ ಮಾಡ್ತಾನೆ ಅನ್ನೋ ವಿಚಾರ ಗೊತ್ತಿತ್ತು. ಅವನು ಪಾಪ ಒಳ್ಳೆ ಹುಡುಗ ಆಗಿದ್ದ ಅಂತ ಇಷ್ಟಪಡ್ತಾ ಇದ್ದರು. ಇಷ್ಟಪಟ್ಟ ತಕ್ಷಣವಾಗಿ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ಗುಣವಂತನಾಗಿರ್ಬೋದು, ಆದರೆ ಹಣವಂತನಾಗಿಲ್ವಲ್ಲ, ನಾಳೆ ಹೆಂಗೆ ನೋಡ್ಕೋಬೋದು ನನ್ನ ಮಗಳನ್ನು? ದಿಸ್ ಈಸ್ ವಾಟ್ ಈ ವಾಸ್ ಥಿಂಕಿಂಗ್. ಇದೆಲ್ಲ ಆಲೋಚನೆಗಳನ್ನು ಇವನು ಮಾಡ್ತಾ ಇದ್ದ. ಬಟ್ ಒನ್ ಡೇ ಏನು ಮಾಡ್ದ ಅಂತಂದರೆ, ಕಮ್ ಟು ಮಿ ಮೈ ಬಾಯ್. ಒನ್ ಡೇ ಇವನು ಕರೀತಾನೆ. ಯಾರು? ದ ಫಾದರ್ ಆಫ್ ಲಾರಾ ಮೆರಿಟನ್, ರಿಟೈರ್ಡ್ ಕರ್ನಲ್ ಕಾಲ್ಡ್ ಹುಯಿನ್ ಕರೆದು ಹೇಳ್ತಾರೆ, ಕಮ್ ಟು ಮೀ ಮೈ ಬಾಯ್, ವೆನ್ ಯು ಹ್ಯಾವ್ ಗಾಟ್ 10,000 pounds ಆನ್ ಯುವರ್ ಓನ್ ಆ್ಯಂಡ್ ವಿ ವಿಲ್ ಸಿ ಅಬೌಟ್ ಇಟ್, ಹಿ ಯೂಸ್ ಟು ಸೇ. ಆ್ಯಂಡ್ ಹುಯಿ ಲುಕ್ಡ್ ವೆರಿ ಗ್ಲಮ್ ಆನ್ ದೋಸ್ ಡೇಸ್ ಆ್ಯಂಡ್ ಹ್ಯಾಡ್ ಟು ಗೋ ಟು ಲಾರಾ ಫಾರ್ ಕನ್ಸೋಲೇಷನ್. ಅವಾಗ ಇವನು ಹೇಳ್ತಾ ಇದ್ದ, ನೋಡಪ್ಪ ನನ್ನ ಮಗಳನ್ನ ಮದುವೆ ಆಗ್ಬೇಕಂತ ಇದೆಯಾ, ಐ ನೋ ಎವ್ರಿಥಿಂಗ್ ದಟ್ ಯು ಆರ್ ಲವಿಂಗ್ ಮೈ ಡಾಟರ್ ಆ್ಯಂಡ್ ಈವನ್ ಮೈ ಡಾಟರ್ ಈಸ್ ಆಲ್ಸೋ ಲವಿಂಗ್ ಯು, ಐ ನೋ ಎವ್ರಿಥಿಂಗ್. ಬಟ್ if you are going to make love, or else if she is going to love you, it doesn't mean that I am going to get both of you to be married. ನಿಮ್ಮಿಬ್ಬರಿಗೂ ಮದುವೆ ಮಾಡಿಕೊಡ್ತೀನಿ ಅಂತ. ಬಟ್ ಅಲ್ಲ, if you want to get married with my daughter, there is one condition, that condition you need to make satisfied. If condition is satisfied, definitely I will make my daughter get married with you. ನಿಮ್ಮ ಜೊತೆಗೆ ನಾನು ಮದುವೆ ಮಾಡಿಕೊಡ್ತೀನಿ. ಏನು ಗೊತ್ತಾ? you have to earn at least 10,000 pounds ಆನ್ ಯುವರ್ ಓನ್. ನಿನ್ನ ಸ್ವಂತ ದುಡಿಮೆ, ನಿನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನೀನು ಕೆಲಸ ಮಾಡಿಬಿಟ್ಟು 10,000 ಪೌಂಡ್ಗಳನ್ನು ಸಂಪಾದನೆ ಮಾಡ್ಕೊಂಡು ಬಾ, ಮದುವೆ ಮಾಡೋದು ಆಮೇಲೆ ಮಾತಾಡೋಣಂತೆ ಅಂತ ಹೇಳ್ತಾನೆ. ಹೂಯಿ ಲುಕ್ಡ್ ವೆರಿ ಗ್ಲಮ್ ಆನ್ ದೋಸ್ ಡೇಸ್. ಹಿಂಗೆ ಹೇಳಿದಾಗೆಲ್ಲ ಹೂಯಿಗೆ ಭಾಳ ಬೇಜಾರಾಗ್ಬಿಡ್ತದೆ. ಏನಪ್ಪ ಈ ಅಪ್ಪ ಅಂತಬಿಟ್ಟು ಯೋಚನೆ ಮಾಡ್ತಾ ಇದ್ದ. ಆ್ಯಂಡ್ ಹ್ಯಾಡ್ ಟು ಗೋ ಟು ಲಾರಾ ಫಾರ್ ಕನ್ಸಲೇಷನ್. ಪ್ರತಿ ಸಲನೂ ಕೂಡ ಲಾರನತ್ತ ಹೋದಾಗ ಸಮಾಧಾನ ಮಾಡಿಸ್ಕೊಳ್ತಾ ಇದ್ದ. ಹೀಗಿರಬೇಕಾದ್ರೆ ಏನಾಯಿತು, ಇದನ್ನು ಕೂಡ ಚರ್ಚೆ ಮಾಡಿದ್ವಿ. ಹೀಗಿರಬೇಕಾದಾಗ ಒನ್ ಮಾರ್ನಿಂಗ್ ಆ್ಯಸ್ ಹಿ ವಾಸ್ ಆನ್ ಹಿಸ್ ವೇ ಟು ದ ಹಾಲೆಂಡ್ ಪಾರ್ಕ್ ವೇರ್ ದ ಮೆರಿಟನ್ ಲಿವ್ಸ್, ಹಿ ಡ್ರಾಪ್ಡ್ ಇನ್ ಟು ಸಿ ಅ ಗ್ರೇಟ್ ಫ್ರೆಂಡ್ ಆಫ್ ಹಿಸ್, ಅಲನ್ ಟ್ರೆವರ್. ಹೀಗೆ ಒಂದು ದಿನ ಬೆಳಗ್ಗೆನಪ್ಪ ಅಂದರೆ ಹಾಲೆಂಡ್ ಪಾರ್ಕ್ ಹತ್ರ ಹೋಗ್ತಾ ಇದ್ದ. ಹಾಲೆಂಡ್ ಪಾರ್ಕ್ ಹತ್ರ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ತನ್ನ ಸ್ನೇಹಿತನು ಕೂಡ ಅಲ್ಲಿದ್ದ. ಹಾಲೆಂಡ್ ಪಾರ್ಕ್ ಹತ್ರ ತನ್ನ ಪ್ರಿಯತಮೆಯನ್ನು ಭೇಟಿ ಮಾಡಬೇಕು ಅಂತ, ಲಾರಾ ಮೆರಿಟನ್ ಭೇಟಿ ಮಾಡಬೇಕು ಅಂತೇಳ್ಬಿಟ್ಟು ಅವನು ಹೋಗ್ತಾ ಇದ್ದ. ಒನ್ ಡೇ ಮಾರ್ನಿಂಗ್ ಹಿ ವಾಸ್ ಗೋಯಿಂಗ್ ಟು ದ ಹಾಲೆಂಡ್ ಪಾರ್ಕ್ ಟು ಮೀಟ್ ಈಸ್ ಗರ್ಲ್ ಫ್ರೆಂಡ್. ಬಟ್ ಸಡನ್ಲಿ ಈ ವೆಂಟ್ ಟು ಮೀಟ್ ಈಸ್ ಫ್ರೆಂಡ್. ಅಲ್ಲಿ ಹೋಗ್ಬೇಕಾದಾಗ ಇನ್ಸ್ಟೆಡ್ ಆಫ್ ಮೀಟಿಂಗ್ ಈಸ್ ಫ್ರೆಂಡ್,
ತನ್ನ ಸ್ನೇಹಿತೆಯನ್ನು ಅವನು ಭೇಟಿ ಮಾಡೋದ್ರ ಬದಲಾಗಿ ತನ್ನ ಲವರನ್ನು ಭೇಟಿ ಮಾಡೋದ್ರ ಬದಲಾಗಿ ಸ್ನೇಹಿತನನ್ನು ಭೇಟಿ ಮಾಡೋಣ ಅಂತೇಳ್ಬಿಟ್ಟು ಹೋಗ್ತಾನೆ. ಹೂ ಈಸ್ ಈಸ್ ಫ್ರೆಂಡ್ ಈಸ್ ಅಲನ್ ಟ್ರೆವರ್. ದಿಸ್ ಈಸ್ ಆಲ್ಸೋ ವಿ ಹ್ಯಾಡ್ ಸೀನ್ ಎಸ್ಟರ್ಡೇ. ಅಲನ್ ಟ್ರೆವರ್, he was a painter. Indeed, few people escape that nowadays, but he was also an artist, and artists are rather rare. Personally, he was a strange, rough fellow with a freckled face and the red, ragged beard. ಓಕೆ, ಈ ಥರ ಇರಬೇಕಾದಾಗ ಏನಾಯಿತು ಅಂತಂದರೆ, ಟ್ರೆವರ್ ವಾಸ್ ಅ ಪೇಂಟರ್. ಅಲನ್ ಟ್ರೆವರ್ನ ಭೇಟಿ ಮಾಡಬೇಕಂತ ಹೋದ. ಹೂ ಈಸ್ ಅಲನ್ ಟ್ರೆವರ್? ಅಲನ್ ಟ್ರೆವರ್ ಅಂದ ತಕ್ಷಣ ನಿಮ್ಮ ತಲೆ ಒಳಗೆ ಏನೇನು ಬರಬೇಕಂದ್ರೆ, ಅಲನ್ ಟ್ರೆವರ್ ಈಸ್ ದ ಫ್ರೆಂಡ್ ಆಫ್ ದ ಹುಯಿಯರ್ಸೈ. ಅಲನ್ ಫ್ರೆಂಡ್ ಈಸ್ ಅ ಫ್ರೆಂಡ್ ಆಫ್ ಹುಯಿ. ದೆನ್ he is a painter, he is an artist. Then he had a red ragged beard and he had a freckled face, and when he took up the brush, he is a real master, and whatever the drawings that are drawn by him would be sold out next day itself. ಓಕೆ, ಅಷ್ಟು ಚೆನ್ನಾಗಿ ಡ್ರಾ ಮಾಡ್ತಾ ಇದ್ದ. ಒನ್ಸ್ ಇಫ್ ದ ಪಿಕ್ಚರ್ಸ್ ಹ್ಯಾವ್ ಬೀನ್ ಡ್ರಾನ್ ಬೈ ಹಿಮ್, ಆಲ್ ಆಫ್ ದೆಮ್ ವುಡ್ ಬಿ ಸೋಲ್ಡ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಅವನ ಎಲ್ಲ ಚಿತ್ರಗಳು ಕೂಡ ಮಾರಾಟ ಆಗ್ತಿದ್ವು ಅಂತ ಅಷ್ಟು ಚೆನ್ನಾಗಿ ಬರಿತಾ ಇದ್ದ ಅಂತೇಳ್ಬಿಟ್ಟು ನೋಡ್ತಾ ಇದ್ದ. ಅಕಾರ್ಡಿಂಗ್ ಟು ಹಿಮ್, ಮತ್ತೊಂದು ವಿಚಾರ ನೋಡಿದ್ವಿ. ಅಕಾರ್ಡಿಂಗ್ ಟು ಹಿಮ್, ಹೂ ಆರ್ ಗೋಯಿಂಗ್ ಟು ರೂಲ್ ದ ವರ್ಲ್ಡ್? ಅಕಾರ್ಡಿಂಗ್ ಟು ದ he is going to say that always he used to say that Miss Painter, the Alan Trevor used to say that dandies and darlings are going to rule the world. Dandies ಅಂದರೆ ಸುಂದರರು ಮತ್ತು ಸುಂದರಿಯರು, ಸುಂದರವಾಗಿರ್ತಕ್ಕಂಥ ಹುಡುಗರಾಗಿರ್ಬೋದು, ಸ್ವತಃ ಸುಂದರವಾಗಿರ್ತಕ್ಕಂಥ ಹುಡುಗಿಯರಾಗಿರ್ಬೋದು, ಅವರು ಜಗತ್ತನ್ನು ಆಳ್ತಾರೆ ಅಂತೇಳ್ಬಿಟ್ಟು ಇವನು ಸದಾ ಹೇಳ್ತಾ ಇದ್ದಂತೆ. ಓಕೆ, ಇದಾಗಿರ್ತದೆ. ಈಗ ಹೂಯಿಗೆ ಇವನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಅಲನ್ ಬಗ್ಗೆ. ಅಲನ್ಗೂ ಕೂಡ ಹೂಯಿ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅಲನ್ ನೀವು what is that? The Hui very well. So only I had given him a permanent entry to his studio. ಅಲ್ಲಿ ಆಲೆಂಡ್ ಪಾರ್ಕ್ ಹತ್ರನೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದ. ಆ್ಯಕ್ಚುಲಿ ಎರಡು ಸೆಟಪ್ ಸ್ಟುಡಿಯೋ ನಿಯರ್ ದ ಹಾಲೆಂಡ್ ಪಾರ್ಕ್ ಓನ್ಲಿ. ಸೊ ಹವೆವರ್ he had given the permanent entry to ಹುಯಿಗೆ ಪರ್ಮನೆಂಟ್ ಎಂಟ್ರಿಯನ್ನು ಕೊಟ್ಟಿದ್ದ. ಬಿಕಾಸ್ ಹಿ ನ್ಯೂ ಇಮ್ ವೆರಿ ವೆಲ್. ಹುಯಿ ಈಸ್ ಅ ಗುಡ್ ಪರ್ಸನ್. ಈ ಮೇ ನಾಟ್ ಹ್ಯಾವ್ ದ ಮನಿ, ಬಟ್ ಈ ಈಸ್ ಹ್ಯಾವಿಂಗ್ ದ ಗುಡ್ ಕ್ಯಾರೆಕ್ಟರ್. Why can't I allow him to come to my studio? So he has given him the permanent entry. Whenever if he feels he can come. ಅವನಿಗೆ ಯಾವಾಗ ಫೀಲ್ ಆಗುತ್ತೋ ಆ ಟೈಮಲ್ಲಿ ಬರ್ಬೋದು, ಮಾತಾಡ್ಬೋದು, ಕೂತ್ಕೊಳ್ಬೋದು. ಇದೆಲ್ಲದಕ್ಕೂ ಅವಕಾಶವನ್ನು ಕೊಟ್ಟಿದ್ದ. ಓಕೆ, ಈಗ ಇವನು ಅವ್ರ ಹತ್ರ ಹೋಗ್ತಾ ಇದ್ದಾನೆ. ವೆನ್ ಹುಯಿ ಕೇಮ್ ಈ ಫೌಂಡ್ ಟ್ರೆವರ್. ಇಲ್ಲಿ ತನಕ ಆಗಿತ್ತು ಇನ್ ದ ಲಾಸ್ಟ್ ಕ್ಲಾಸಲ್ಲಿ. ಎಲ್ಲ ಒಂದ್ಸಲ ರಿವೈಸ್ ಮಾಡಿದ್ದೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಟ್ ನೌ ಐ ಆಮ್ ಆನ್ ದ ಪೇಜ್ ನಂಬರ್ 5th. ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಬುಕ್, ಯು ಶುಡ್ ಹ್ಯಾವ್ ದ ಟೆಕ್ಸ್ಟ್ ಬುಕ್. ಆ್ಯಂಡ್ ಸೆಕೆಂಡ್ ಪ್ಯಾರಾಗ್ರಾಫ್ ಇನ್ ದ ಪೇಜ್ ನಂಬರ್ 5th. ಓಕೆ, ಟರ್ನ್ ಪೇಜ್ ನಂಬರ್ 5th. ವೆನ್ ಹುಯಿ came in, he found Trevor putting the finishing touches to the wonderful life-size picture of a beggar man. ಈಗ ಅಲನ್ ಟ್ರೆವರ್ನ ಒಂದು ಸ್ಟುಡಿಯೋಗೆ ಹುಯಿ ಎಂಟ್ರಿ ಕೊಡ್ತಾನೆ. ಆ್ಯಸ್ ಸೂನ್ ಆಸ್ ಹುಯಿ ಗಾಟ್ ಎಂಟರ್ಡ್ ಇಂಟು ದ ಸ್ಟುಡಿಯೋ, ದ ಅಲನ್ ವಾಸ್ ಪುಟ್ಟಿಂಗ್ ಈಸ್ ಅ ಫೈನಲ್ ಟಚ್ ಅಪ್. ಓಕೆ, ಫಿನಿಶಿಂಗ್ ಟಚಸ್. ಹಿ ವಾಸ್ ಪುಟ್ಟಿಂಗ್ ದ ಫಿನಿಶಿಂಗ್ ಟಚಸ್ ಟು ದ ವಂಡರ್ಫುಲ್ ಲೈಫ್-ಸೈಜ್ ಪಿಕ್ಚರ್ ಆಫ್ ಎ ಬೆಗ್ಗರ್ ಮ್ಯಾನ್. ಒಬ್ಬ ಭಿಕ್ಷೆ ಬಿಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಚಿತ್ರವನ್ನು ಏನು ಮಾಡ್ತಾ ಇದ್ದ, ಬಿಡಿಸ್ತಾ ಇದ್ದ. ಫೈನಲ್ ಟಚ್ ಅಪ್ ಆಲ್ರೆಡಿ ಕೊಡ್ತಾ ಇದ್ದ. ವೆನ್ ಹುಯಿ ಕೇಮ್, ಎ ಫೌಂಡ್ ಟ್ರೆವರ್ ಪುಟ್ಟಿಂಗ್ ದ ಫಿನಿಶಿಂಗ್ ಟಚಸ್ ಟು ಎ ವಂಡರ್ಫುಲ್ life-size picture of a beggar man. The beggar himself was standing on a raised platform in a corner of the studio. ಹುಯಿ ಏನು ಮಾಡ್ತಾನೆ, ಸ್ಟುಡಿಯೋಗೆ ಬರ್ತಾನೆ. ಹುಯಿ ಸ್ಟುಡಿಯೋಗೆ ಬಂದ ತಕ್ಷಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಬೆಗ್ಗರ್ ಮ್ಯಾನ್ ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ. ಬೆಗ್ಗರ್ ಮ್ಯಾನ್ he was putting the finishing touches to the life-size picture of a beggar man. ಆ ಬೆಗ್ಗರ್ ಮ್ಯಾನ್ನ ಕೊನೆಯ ಇನ್ನೇನು ಫಿನಿಶಿಂಗ್ ಟಚಸ್ಸನ್ನು ಕೊಡ್ತಾ ಇದ್ದ. ಅದನ್ನು ನೋಡ್ತಾನೆ. ಆದರೆ the beggar himself was standing on a raised platform in a corner of the studio. ಈ ಸ್ಟುಡಿಯೋದಲ್ಲಿ ಒಂದು ಕಾರ್ನರಲ್ಲಿ ಒಂದು ರೈಸ್ಡ್ ಪ್ಲಾಟ್ಫಾರ್ಮ್ ಮೇಲೆ ಆ ಒಬ್ಬ ಬೆಗ್ಗರ್ ಮ್ಯಾನ್ ನಿಂತ್ಕೊಂಡಿದ್ದಾನೆ. ಇವನು ರಿಯಲ್ ಬೆಗ್ಗರ್ನ ತಗೊಂಬಂದು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ವೇರ್ ವಾಸ್ ಈ ಸ್ಟ್ಯಾಂಡಿಂಗ್ beggar man was standing on a raised platform in a corner of the studio. There is a studio, that's a studio. In the corner of that studio, what is that?
ಹಿ ವಾಸ್ ಸ್ಟ್ಯಾಂಡಿಂಗ್, ಬೆಗ್ಗರ್ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಅನ್ನೋ ರೈಸ್ಡ್ ಪ್ಲಾಟ್ಫಾರ್ಮ್, ಒಂದು ರೈಸ್ಡ್ ಪ್ಲಾಟ್ಫಾರ್ಮ್ ಮೇಲೆ ಬೆಗ್ಗರ್ ಮ್ಯಾನ್ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಒರಿಜಿನಲಿ ಬೆಗ್ಗರ್ ಮ್ಯಾನ್ನ ತೊಗೊಂಬಂದು ನಿಲ್ಸ್ಕೊಂಡ್ಬಿಟ್ಟಿದ್ದಾನೆ. ಹಿ ವಾಸ್ ವಿಸನ್ಡ್ ಓಲ್ಡ್ ಮ್ಯಾನ್, ನೋಡಲಿಕ್ಕೆ ಭಾಳಷ್ಟು ಓಲ್ಡ್ ಆಗಿಬಿಟ್ಟಿದ್ದ ಅವನು. ಬೆಗ್ಗರ್ ಮ್ಯಾನ್ ಇದ್ನಲ್ಲ, ಹಿ ವಾಸ್ ಟೂ ಓಲ್ಡ್, ಭಾಳ ಓಲ್ಡ್ ಮ್ಯಾನ್ ಆಗಿಬಿಟ್ಟಿದ್ದ. ವಿತ್ ಅ ಫೇಸ್ ಲೈಕ್ ದ ರಿಂಕಲ್ಡ್ ಪರ್ಚೆಂಟ್, ಮುಖ ಎಲ್ಲ ಏನಪ್ಪ ಅಂತಂದರೆ ರಿಂಕ್ಲಿಂಗ್ ಸುಕ್ ಕಟ್ಬಿಟ್ಟಿತ್ತು. ಓಕೆ, ವಿಸನ್ಡ್ ಅಂತಂದರೆ ಏನಂತಾರೆ, ನಾಯಿ ಹೊಡೆಯೋ ಕೋಲ್ ಅಂತಾರಲ್ಲ, ಪೂರ್ತಿ ನಾಯಿ ಹೊಡೆಯೋ ಕೋಲ್ ಆಗಿಬಿಟ್ಟಿದ್ದಾನೆ. ವಿತ್ ಅ ಫೇಸ್ ಲೈಕ್ ದ ರಿಂಕಲ್ಡ್ ಪರ್ಚ್ಮೆಂಟ್, ಎಲ್ಲ ಮುಖ ಎಲ್ಲ ಸುಕ್ ಆಗಿಬಿಟ್ಟಿದೆ. ಆ್ಯಂಡ್ ಮೋಸ್ಟ್ ಪಿಟಿಯಸ್ ಎಕ್ಸ್ಪ್ರೆಷನ್, ಅಯ್ಯೋ ಪಾಪ ಅನ್ನಿಸ್ಬೇಕು, ಅಂದರೆ ದಯಾನೀಯ ಸ್ಥಿತಿ, ಪಿಟಿಯಸ್ ಎಕ್ಸ್ಪ್ರೆಷನ್ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ಬೇಕು. ಆ ರೀತಿಯಾಗಿ ಒಬ್ಬ ಬೆಗ್ಗರ್ ಮ್ಯಾನ್ ನಿಂತ್ಕೊಂಡಿದ್ದ. ಓವರ್ ಈ ಶೋಲ್ಡರ್ ವಾಸ್ ಫ್ಲಂಗ್ ಎ ಕೋರ್ಸ್ ಬ್ರೌನ್ ಕ್ಲಾಕ್, ಒಂದು ಶೋಲ್ಡರ್ ಮೇಲೆ ಒಂದು ಬ್ರೌನ್ ಕ್ಲಾಕನ್ನು ಕೂಡ ಹಾಕ್ಕೊಂಡಿದ್ದಾನೆ. ಆಲ್ ಟಿಯರ್ಸ್ ಆ್ಯಂಡ್ ಟ್ಯಾಟರ್ಸ್, ಈಸ್ ಥಿಕ್ ಬೂಟ್ಸ್ ವರ್ ಪ್ಯಾಚ್ಡ್ ಆ್ಯಂಡ್ ಕಾಬಲ್ಡ್, ಆ ಶೂಗಳು ಹಾಕ್ಕೊಂಡಿದ್ದಾನೆ, ಶೂ ಎಲ್ಲ ಹರಿದೋಗ್ಬಿಟ್ಟಿದ್ದಾವೆ. ಒಂದು ಶೂವಿಂದ ಕಾಲು ಹೊರಗೆ ಬಂದುಬಿಟ್ಟಿದೆ, ಕಾಬಲ್ಡ್. ಆ್ಯಂಡ್ ವಿತ್ ಒನ್ ಹ್ಯಾಂಡ್ ಈ ಲೆಂಟ್ ಆನ್ ಅ ರಫ್ ಸ್ಟಿಕ್, ಮತ್ತು ಒಂದು ಕೈಯಲ್ಲಿ ಒಂದು ರಫ್ ಸ್ಟಿಕ್ಕನ್ನು ಇಟ್ಕೊಂಡಿದ್ದಾನೆ, ಅದರ ಮೇಲೆ ಹೊರಕೊಂಡಿದ್ದಾನೆ. ಈ ಒಂದು ಇಮೇಜನ್ನು ನೀವು ಏನು ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಕಣ್ಮುಂದೆ ಬಿಡಿಸ್ಕೊಳ್ಳಿ, ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ದೃಶ್ಯವನ್ನು. ವೈಲ್ ವಿತ್ ದ ಅದರ್ ಈ ಹೆಲ್ಡ್ ಔಟ್ ಈಸ್ ಅ ಬ್ಯಾಟರ್ಡ್ ಹ್ಯಾಟ್ ಫಾರ್ ಆರ್ಮ್ಸ್, ಒಂದು ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಒಂದು ಹ್ಯಾಟನ್ನು ಫಾರ್ ಆರ್ಮ್ಸ್ ಅಂದರೆ ಭಿಕ್ಷೆ ಅಂತೇಳ್ಬಿಟ್ಟು, ಭಿಕ್ಷೆಗೋಸ್ಕರ ಏನು ಮಾಡಿದ್ದಾನೆ ಅಂದರೆ ಒಂದು ಟೋಪಿಯನ್ನು ಒಂದು ಕಡೆಗೆ ಇಟ್ಕೊಂಡಿದ್ದಾನೆ, ಇನ್ನೊಂದು ಕಡೆಗೆ ಕೋಲನ್ನು ಇಟ್ಕೊಂಡಿದ್ದಾನೆ. ಎಸ್, ಅಗೇನ್ ಐ ಆಮ್ ಗೋಯಿಂಗ್ ಟು ರೀಕಾಲ್ ಯು. ಬೆಗ್ಗರ್ ಮ್ಯಾನ್ ಹಿಮ್ಸೆಲ್ಫ್ ವಾಸ್ ಸ್ಟ್ಯಾಂಡಿಂಗ್ ಆನ್ ಅ ರೈಸ್ಡ್ ಪ್ಲಾಟ್ಫಾರ್ಮ್ ಇನ್ ಎ ಕಾರ್ನರ್ ಆಫ್ ದ ಸ್ಟುಡಿಯೋ. He was a wizened old man. With a face like the wrinkled parchment and the most piteous expression. Over his shoulders was flung a coarse brown cloak, all tears and tatters. His thick boots were patched and cobbled, and with one hand he leant on a rough stick, while with the other he held out his battered hat for arms. Okay. ಪಿಟಿಯಸ್ ಎಕ್ಸ್ಪ್ರೆಷನ್ ಇದ್ದ, ಒಂದು ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಒಂದು ಭಿಕ್ಷಾ ಟೋಪಿಯನ್ನು ಕೂಡ ಇಟ್ಕೊಂಡಿದ್ದಾನೆ. ಆ ಬೂಟ್ಸು ಶೂಸು ಎಲ್ಲ ಬಟ್ಟೆಗಳೆಲ್ಲ ಹರಿದೋಗ್ಬಿಟ್ಟಿದ್ದಾವೆ, ಪಿಟಿಯಸ್ ಎಕ್ಸ್ಪ್ರೆಷನ್ ಇದೆ. ಆಮೇಲೆ ಶೋಲ್ಡರ್ ಮೇಲೆ ಒಂದು ಕ್ಲಾಕ್ ಬ್ರೌನ್ ಕೋರ್ಸನ್ನು ಕೂಡ ಹಾಕ್ಕೊಂಡಿದ್ದಾನೆ. ದಿಸ್ ಈಸ್ ವಾಟ್ ವಿ ಸ್ಟಡಿಡ್. ಹೀಗೆಲ್ಲ ಇತ್ತು. ಹುಯಿ ಎಂಟ್ರ್ ಕೊಟ್ಟಾಗ ಈ ದೃಶ್ಯ ನೋಡಿದ. ವಾಟ್ ಆನ್ ಅಮೇಜಿಂಗ್ ಮಾಡೆಲ್ ವಿಸ್ಪರ್ಡ್ ಹುಯಿ. ಅಬ್ಬ ಎಷ್ಟು ಚೆನ್ನಾಗಿ, ಎಂಥ ಮಾಡೆಲ್ ಇದೆಯಲ್ಲ, ತುಂಬ ಚೆನ್ನಾಗಿ ಬಿಡಿಸಿದೆಯಲ್ಲ ನೀನು ಅಂತೇಳಿ ಫಿನಿಶಿಂಗ್ ಟಚಸ್ಸನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ದಟ್ ಪಿಕ್ಚರ್ ಲುಕ್ಡ್ ವೆರಿ ನೈಸ್, ಇಟ್ ವಾಸ್ ವೆರಿ ಅಮೇಝಿಂಗ್. ಈ ಫೆಲ್ಟ್, ಅವನಿಗೆ ಆ ಥರ ಅನ್ನಿಸ್ತು. ಹಂಗಾಗಿ ಏನು ಮಾಡ್ತಾನೆ, ಅಪ್ರಿಸಿಯೇಟೆಡ್ ದ ವಿಸ್ಪರ್ಡ್ ಹುಯಿ ಆ್ಯಸ್ ಹಿ ಶುಕ್ ಹ್ಯಾಂಡ್ಸ್ ವಿತ್ ಹಿಸ್ ಫ್ರೆಂಡ್. ಬರ್ತದಂಕ್ಲೆ ಈ ಶುಕ್ ಹ್ಯಾಂಡ್ಸ್ ವಿತ್ ಹಿಸ್ ಫ್ರೆಂಡ್ ಆ್ಯಂಡ್ ಈ ಟೋಲ್ಡ್ ದಟ್ ವಾಟ್ ಇಸ್ ಅನ್ ಅಮೇಝಿಂಗ್ ಮಾಡೆಲ್. ಭಾಳ ಚೆನ್ನಾಗಿ ಬಿಡಿಸಿದೆಯಾ ಅಂತೇಳ್ಬಿಟ್ಟು ಹೇಳ್ತಾನೆ. ಆ್ಯನ್ ಅಮೇಝಿಂಗ್ ಮಾಡೆಲ್, ಅದ್ಭುತವಾಗಿರ್ತಕ್ಕಂಥ ಚಿತ್ರವೇ. ಶೌಟೆಡ್ ಟ್ರವರ್ ಅಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್, ಜೋರಾಗಿ ಹೇಳ್ದ. ವಾಟ್ ಆನ್ ಅಮೇಝಿಂಗ್ ಮಾಡೆಲ್ ಅಂತ ಅವನೊಂದೋದಕ್ಕೆ, ಆ್ಯನ್ ಅಮೇಝಿಂಗ್ ಮಾಡೆಲ್, ಅಷ್ಟು ಚೆನ್ನಾಗೈತೆ ಇದು, ನನಗೇನು ಅಷ್ಟು ಅಂತ ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಐ ಶುಡ್ ಥಿಂಕ್ ಸೊ, ಹೌದ್ರಿ ನನಗೇನು ಹಂಗೆ ಅನ್ನಿಸ್ತಾ ಇದೆ ಅಂತಬಿಟ್ಟು ಇವನು ಹೇಳ್ತಾನೆ. ಸಚ್ ಬೆಗ್ಗರ್ಸ್ ಆ್ಯಸ್ ಹಿ ಆರ್ ನಾಟ್ ಟು ಬಿ ಮೆಟ್ ವಿತ್ ಎವ್ರಿ ಡೇ. ಏನೋ ವಾಟ್ ಆನ್ ಅಮೇಝಿಂಗ್ ಮಾಡೆಲ್ ಅಂತ ಹೇಳ್ತೀಯಲ್ಲ, ಏನೇನೋ ಆ ಪೇಂಟರ್ ಹೇಳ್ತಾ ಇದ್ದಾನೆ, ಅಲನ್ ಟ್ರವರ್ ಹೇಳ್ತಾ ಇದ್ದಾನೆ ಹುಯಿಗೆ, ವಾಟ್ ಆನ್ ಅಮೇಝಿಂಗ್ ಮಾಡೆಲ್ ಅಂತ ಹೇಳ್ತಾ ಇದೆಯಲ್ಲಯ್ಯ, ನನ್ನ ಭಿಕ್ಷುಕರು ಸಿಗೋದೇ ಕಷ್ಟ ಆಗಿದೆ. ಇಂಥ ಭಿಕ್ಷುಕರು ಒಂದಿನ ಸಿಕ್ಕರು ಒಂದಿನ ಸಿಗಲ್ಲ. ಭಿಕ್ಷುಕರು ಸಿಕ್ಕರೆ ಅವ್ರು ನಿಲ್ಲಿಸ್ಕೊಂಡು ಚಿತ್ರ ಬಿಡಿಸ್ಬೋದು, ಅವ್ರು ಸಿಗೋದೇ ಇಲ್ಲ, ಅಪರೂಪಕ್ಕೆ ಸಿಕ್ಕಿದ್ದಾರೆ, ಅಮೇಝಿಂಗ್ ಮಾಡೆಲ್ ಅಂತೀಯಲ್ಲ ನೀನು ಅಂತೇಳ್ಬಿಟ್ಟು ಏನೋ ಹೇಳ್ದ ಅವನು ಅಂತ ಹೇಳಿದ. ನೆಕ್ಸ್ಟ್ ಲಿವಿಂಗ್, ವಾಟ್ ಆನ್ ಎಚಿಂಗ್ ಅಂದ್ರೆ ಅವ್ರ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ಪೂರ್ ಓಲ್ಡ್ ಚಾಪ್ ಸೆಡ್ ಹುಯಿ, ಹೌ ಮಿಸರಬಲ್ ಹಿ ಲುಕ್ಸ್, ಬಟ್ ಐ ಸಪೋಸ್ ಟು ಯು ಪೇಂಟರ್ಸ್ ಈಸ್ ಫೇಸ್ ಈಸ್ ಇಸ್ ಫಾರ್ಚೂನ್. ಹೇಳ್ತಾರೆ, ಅಲ್ಲಯ್ಯ ನೀನೇನೇ ಮಾತಾಡ್ತಾ ಇದೆಯಾ, ಪಾಪ ವಯಸ್ಸಾಗಿರ್ತಕ್ಕಂಥ ಆ ಮುದುಕನನ್ನು ಕರ್ಕೊಂಬಂಡು ಅಲ್ಲಿ ನಿಲ್ಲಿಸಿದೆಯಾ, ಆ ಭಿಕ್ಷುಕನನ್ನು ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿದೆಯಾ, ಪಾಪ ಅವನಿಗೆ ಎಷ್ಟೊತ್ತಂತ ನಿಂತ್ಕೊಳ್ಬೇಕು. ಹೌ ಮಿಸರಬಲ್ ಹಿ ಲುಕ್ಸ್, ನೋಡಿದರೆ ಒಂದು ಅಯ್ಯೋ ಪಾಪ ಅನಿಸುತ್ತೆ. ಬಟ್ ಐ ಸಪೋಸ್ ಟು ಯುವರ್ ಪೇಂಟರ್ಸ್ ಈಸ್ ಫೇಸ್, ಬಟ್ ನಿಮ್ಮಂಥ ಪೇಂಟರ್ಸಿಗೆಲ್ಲ ಅಂಥ ಮುಖಗಳಿದ್ದಾವಲ್ಲ ಅವೇ ನಿಮಗೆ ಅದೃಷ್ಟ ಅನಿಸುತ್ತೆ. ಅವನು ಬಡತನವೇ,
ಅವನ ಒಂದು ಭಿಕ್ಷಾಟತನವೇ ನಿಮಗೆ ಲಾಭ ತಂದು ಕೊಡುವಂಥದ್ದಾಗಿದೆ. ಅವನು ಭಿಕ್ಷೆನೇ ಬೇಡಲಿಲ್ಲ ಅಂತಂದರೆ ನೀನು ಚಿತ್ರನೂ ಬಿಡಿಸ್ತಿರ್ಲಿಲ್ಲ, ನಿನ್ನ ಚಿತ್ರಗಳು ಮಾರಾಟನೂ ಆಗ್ತಾ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಇಫ್ ದೇರ್ ಆರ್ ನೋ ಸಚ್ ಬೆಗ್ಗರ್ಸ್ ದೆನ್ ಯು ವುಡ್ ನಾಟ್ ಗೋ ಟು ಡ್ರಾ ದೇರ್ ಲೈಫ್ ಸೈಜ್ ಪಿಕ್ಚರ್ಸ್ ಆ್ಯಂಡ್ ಯು ವುಡ್ ಗೆಟ್ ಮನಿ. ನಿಮಗೆ ಆ ಬಡತನ ಅಥವಾ ಆ ಒಂದು ಭಿಕ್ಷಾ ಬೇಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ ಅಂದಿದ್ದರೆ ಅವರು ಸಿಗ್ತಾನೂ ಇರಲಿಲ್ಲ, ನೀನು ಚಿತ್ರನೂ ರಚನೆ ಮಾಡ್ತಿರಲಿಲ್ಲ, ನಿನ್ನ ಚಿತ್ರಗಳು ಮಾರಾಟನೂ ಆಗ್ತಿರಲಿಲ್ಲ. ಏನೋ ಅವನು ಸಿಕ್ಕಿದ್ದಾನೆ, ಅದೇ ನಿಮಗೆ ಫಾರ್ಚೂನ್ ಅದೃಷ್ಟ ಅಂತ ತಿಳ್ಕೊ ನೀನು ಅಂತಬಿಟ್ಟು ಹುಯಿ ಏನು ಮಾಡ್ತಾನೆ ಅಂದರೆ ಅಲನ್ಗೆ ಹೇಳ್ತಾ ಇದ್ದಾನೆ. ಸಡನ್ಲಿ ಹೌದು ನೀನು ಹೇಳ್ತಿರೋದು ಕರೆಕ್ಟ್ ಇದೆ. ಯು ಡೋಂಟ್ ವಾಂಟ್ ಎ ಬೆಗ್ಗರ್ ಟು ಲುಕ್ ಹ್ಯಾಪಿ ಡು ಯು ಅಂತ ಹೇಳ್ತಾ ಇದ್ದಾನೆ. ಆವಾಗ ಅಲನ್ ಯಾರು ಹುಯಿ ಹೇಳ್ತಾ ಇದ್ದಾನೆ, ಆಮೇಲೆ ಬೆಗ್ಗರು ಯಾರು ಸಂತೋಷವಾಗಿರಬಾರ್ದಲ್ವ ನೀವು ಪೇಟರ್ಸ್ಗಳಿಗೆ, ಯಾಕಂದರೆ ಬೆಗ್ಗರ್ಸ್ ಭಾಳ ಸಂತೋಷವಾಗಿದ್ದಾರೆ ಅಂತಂದ್ರೆ ನಿಮ್ಮ ಚಿತ್ರ ಅಷ್ಟು ಚೆನ್ನಾಗಿ ಬರೋಲ್ಲ. ನೀವು ಹಿಂಗೆಲ್ಲ ಯೋಚನೆ, ಇವ್ರು ಹಿಂಗೆ ಇರಬೇಕು, ದೇ ಶುಡ್ ಬಿ ಎ ಮಿಸರಬಲ್ ಕಂಡೀಷನ್ ಅಂತಲೇ ನೀವು ಯೋಚನೆ ಮಾಡ್ತಿರಲ್ಲ ಅಂತ ಸಣ್ಣದಾಗಿ ವಾಗ್ಯುದ್ಧ ಪ್ರಾರಂಭ ಆಗಿಬಿಡ್ತೀವಿ. ಇವರಿದ್ದರೆ ಅವನು ಏನೋ ಹೇಳಕ್ಕೆ ಬಂದಿದ್ದ, ತಾನು ಲವ್ ಮಾಡ್ತಿದ್ದ, ನಾವು ಹುಡುಗಿ ಬಗ್ಗೆ ಹೇಳಕ್ಕೆ ಬಂದಿದ್ದ, ಅಷ್ಟೊತ್ತಿಗೆ ಇದಾಗ್ಬಿಡ್ದು. ಓಕೆ, ಮತ್ತೆ ಮುಂದುವರೆದು ಹೇಳ್ತಾನೆ, ಹೌ ಮಚ್ ಡಸ್ ಎ ಮಾಡೆಲ್ ಗೆಟ್ ಫಾರ್ ಸಿಟ್ಟಿಂಗ್ asked Hui as he found himself a comfortable seat on a divan. ಹೇಳ್ತಾ ಇದ್ದಾರೆ. ಅವಾಗ ಇವನು ಕೇಳ್ತಾನೆ, ಯಾರು ಹುಯಿ ಕೇಳ್ತಾನೆ, ಅಲ್ಲಯ್ಯ ಪಾಪ ಇಷ್ಟೋ ತನಕ ಅವನು ಈ ಸ್ಟ್ಯಾಂಡಿಂಗ್ ಅನ್ ರೈಸ್ಡ್ ಪ್ಲಾಟ್ಫಾರ್ಮ್ ಇನ್ ದ ಕಾರ್ನರ್ ಆಫ್ ಯುವರ್ ಸ್ಟುಡಿಯೋ, ಹೌ ಮಚ್ ಡಸ್ ಎ ಮಾಡೆಲ್ ಗೆಟ್ ಫಾರ್ ಸಿಟ್ಟಿಂಗ್. ಅದನ್ನು ಕುಂದ್ರಿಸಕ್ಕೆ ಏನು ತಗೊತೀಯ ನೀನು, ಪಾಪ ಅಷ್ಟೊತ್ತು ನಿಲ್ಲಿದ್ದಾನ, ಕುಂದ್ರಿಸಕ್ಕೆ ಏನು ತಗೊಳ್ತೀಯ ನೀನು. ಆ್ಯಸ್ ಯು ಫೌಂಡ್ ಹಿಮ್ಸೆಲ್ಫ್ ಎ ಕಂಫರ್ಟಬಲ್ ಸೀಟ್ ಆನ್ ಎ ದಿವಾನ್, ಒಂದು ದಿವಾನ್ ಮೇಲೆ ಕೂರಿಸಿ ಚಿತ್ರ ಬಿಡಿಸ್ಬೋದಲ್ಲ, ಅದಕ್ಕೆ ಏನು ತಗಂತೀಯ ನೀನು ಅನ್ನರ್ಥದಲ್ಲಿ. ಅವಾಗ ಇವನು ಹೇಳ್ತಾನೆ, ಅಂದರೆ ಅಷ್ಟು ಅಂಥ ಒಂದು ಮಿಸರಬಲ್ ಕಂಡೀಷನ್ ಇರ್ತಕ್ಕಂಥವು, ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ನು ನಿಂತ್ಕೊಂಡಿದ್ದಾನೆ, ನೀನು ಬಿಡಿಸ್ತಾ ಇದೆಯಾ, ನೀನು ಮಾರಾಟ ಮಾಡ್ತೀಯ, ದುಡ್ಡು ಬರುತ್ತೆ ತಾನೆ, ಅವನಿಗೆ ಎಷ್ಟು ಕೊಡ್ತೀಯ ಅದರಲ್ಲಿ. ಎ ಶಿಲ್ಲಿಂಗ್ ಎನ್ ಆರ್ ಅಂದರೆ 1 ಗಂಟೆಗೆ ನಾನು 1 ಶಿಲ್ಲಿಂಗನ್ನು, ಅಂದರೆ ಅಲ್ಲಿನ ಒಂದು ನಾಣ್ಯ ಹೇಳ್ತಾ ಇದ್ದಾರೆ, ಅಲ್ಲಿನ ಒಂದು ಮೆಸರಿಂಗ್ ಯೂನಿಟ್, ಅದು ಕರೆನ್ಸಿ ಏನು ಹೇಳ್ತಾರೆ, ಶಿಲ್ಲಿಂಗ್ ಎನ್ ಆರ್. 1 ಗಂಟೆಗೆ 1 ಶಿಲ್ಲಿಂಗ್ ತಗೊಳ್ತೀನಿ ಅಂತಬಿಟ್ಟು ಹೇಳ್ತಾ ಇದ್ದಾನೆ. ಓಕೆ, ಹಂಗೆ 12 ಆಣೆ ಅಂತಬಿಟ್ಟು ಹೇಳ್ತಾರೆ, 12 ಆಣೆ. ಆ್ಯಂಡ್ ಹೌ ಮಚ್ ಡು ಯು ಗೆಟ್ ಫಾರ್ ಯುವರ್ ಪಿಕ್ಚರ್ ಅಲ್ಲನ್. ಹೌದಾ, ಆ ಭಿಕ್ಷಕನಿಗೆ 1 ಗಂಟೆಗೆ ನೀವು 12 ಮೀನ್ಸ್ 1 ಶಿಲ್ಲಿಂಗನ್ನು ಕೊಡ್ತೀಯಾ, ಮತ್ತು ನೀನು ಎಷ್ಟು ತೊಗೊಳ್ತೀಯ, ಇದನ್ನು ಮಾರಾಟ ಮಾಡ್ತೀಯಲ್ಲ ಅಂತೇಳಿ, ಮಾರಾಟ ಮಾಡ್ತೀಯ ಅಂತಬಿಟ್ಟು ಹೇಳಿದಾಗ, ಫಾರ್ ದಿಸ್ ಐ ಗೆಟ್ 2000, ನಾನು 2000 ತಗೊಳ್ಳಿ, ಅವನಿಗೆ 1 ಶಿಲ್ಲಿಂಗ್ ಕೊಡ್ತೀನಿ, ನಾನು 12 ಶಿಲ್ಲಿಂಗನ್ನು ನಾನೇನು ಮಾಡ್ತೀನಿ, 1000 ಶಿಲ್ಲಿಂಗ್ ಪಡ್ಕೊಳ್ತೀನಿ ಅಂತ ಹೇಳ್ತೇನೆ. ಪೌಂಡ್ಸಾ, ಗಿನೀಸ್, ಪೇಂಟರ್ಸ್, ಪೋಯಿಟ್ಸ್ ಆ್ಯಂಡ್ ಫಿಸಿಷಿಯನ್ಸ್ ಆಲ್ವೇಸ್ ಗೆಟ್ ಗಿನೀಸ್. ಇಲ್ಲ, ಪೌಂಡ್ಸ್ ಎಲ್ಲ ಗಿನೀಸ್ ತೊಗೊಳ್ತೀನಿ, ಅಂದರೆ ಇದರೆಲ್ಲ ಡಬಲ್ ಅಂತೇಳ್ಬಿಟ್ಟು ಆಗುತ್ತೆ. ನಾನು ಒಂದು ಮೆಜರ್ಮೆಂಟ್ ಹೇಳ್ತೀನಿ ಅದೇನು ಅಂತೇಳ್ಬಿಟ್ಟು. ವೆಲ್ ಐ ಥಿಂಕ್ ದ ಮಾಡೆಲ್ ಶುಡ್ ಹ್ಯಾವ್ ಎ ಪರ್ಸೆಂಟೇಜ್. ಇಲ್ಲ, ಈ ಥರ ಮಾಡೋದಲ್ಲ. ಅವನಿಗೆ ನೋಡೋ 1 ಶಿಲ್ಲಿಂಗ್ ಕೊಟ್ಟು ನೀನು ನೋಡಿದ್ರೆ ಗಿನೀಸ್ ಗಟ್ಟಲೆ ತೊಗೊಳ್ತಾ ಇದೆಯಾ, ಅಂದರೆ ದೊಡ್ಡ ಅಮೌಂಟನ್ನು ನೀನು ತೊಗೊಳ್ತೀಯ, ಅದರ 1% ನೀನು ಅವನಿಗೆ ಕೊಡ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಹುಯಿ ಅಲನ್ ಜೊತೆಗೆ ಮಾತಾಡ್ತಾ ಇದ್ದಾನೆ. ನೆಕ್ಸ್ಟ್ ಏನಾಯಿತು, ವೆಲ್ ಐ ಥಿಂಕ್ ದ ಮಾಡೆಲ್ ಶುಡ್ ಹ್ಯಾವ್ ಎ ಪರ್ಸೆಂಟೇಜ್ ಕ್ರೈಡ್ ಹುಯಿ ಲಾಫಿಂಗ್, ದೇ ವರ್ ಕ್ವೈಟ್ ಆ್ಯಸ್ ಹರ್ಡ್ ಆ್ಯಸ್ ಯು ಡು. ಅಲ್ಲಯ್ಯ, ಅವನು ಭಾಳ ಸಿಟ್ಟು ಬಂದ್ಬಿಡ್ತು. ಅಲ್ಲಯ್ಯ, ಅವನಿಗೆ ನೋಡಿದ್ರೆ ಬಲ್ಲ 1 ಶಿಲ್ಲಿಂಗನ್ನು ಕೊಟ್ಟು ನೀನು ಒಂದು ಗಿನೀಸ್ ತೊಗೊಳ್ತೀಯ ಅಂತೀಯಲ್ಲ, ನೀನು ಬಡವರಂದು ಏನು ಅಂದ್ಕೊಂಡಿದ್ದೀವಿ, ಭಿಕ್ಷುಕರಂದು ಏನು ಅಂದ್ಕೊಂಡಿದೀಯಾ, ಲುಕ್ ಅಟ್ ಈಸ್ ದ ಪಿಡಿಯಸ್ ಎಕ್ಸ್ಪ್ರೆಷನ್, ವಿಸನ್ಡ್ ಬಾಡಿಯನ್ನು ನೋಡು, ನೀನು ಮಾಡ್ತಿರೋದು ತಪ್ಪಲ್ವಾ ಅನ್ನೋ ಅರ್ಥದಲ್ಲಿ ಇವನು ಕೂಡ ಹೇಳ್ತಾ ಇದ್ದಾನೆ. ಅವಾಗ ಇವನು ಹೇಳ್ತಾನೆ, ನಾನ್ಸೆನ್ಸ್, ವೈ ಲುಕ್ ಅಟ್ ದ ಟ್ರಬಲ್ ಆಫ್ ಫ್ಲೈಯಿಂಗ್ ಆನ್ ದ ಪೇಂಟ್ ಅಲೋನ್ ಆ್ಯಂಡ್ ಸ್ಟ್ಯಾಂಡಿಂಗ್ ಆಲ್ ದ ಡೇ long and at once easel. It's a very well for you to talk, but I assure you that there are moments when art almost attains to the dignity of the manual labor, but you must not chatter. I am very busy. Smoke a cigarette and keep quiet. ಇವನಿಗೂ ಸಿಟ್ಟು ಬಂದ್ಬಿಡ್ತದೆ. ಏನು, ಅವನನ್ನು ನಿಲ್ಲಿಸ್ಕೊಂಡಿದ್ದೀನಿ, ನಿನಗೇನೇ ಸಂಕಟ ಆಗಿದೆ. ಇವನು ಹೇಳ್ತಾ ಇದ್ದಾನೆ, ಅಲ್ಲಪ್ಪ ಅವನು ಅಷ್ಟೊತ್ತು ನಿಂತ್ಕೊಳ್ತಾ, ನಾನು ಎಷ್ಟೊತ್ತು ಚಿತ್ರಗಳನ್ನು ಬಿಡಿಸ್ಬೇಕು ಗೊತ್ತಾ, ನಾನು ಎಷ್ಟೆಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ದೀನಿ ಗೊತ್ತಾ, ಇಷ್ಟೆಲ್ಲ ಆಗಿದೆ. ಅಂದರೆ ಮ್ಯಾನ್ಯುವಲ್ ಲೇಬರ್ ಎಷ್ಟು ತಗೊಳ್ತಾನೆ ಗೊತ್ತಾ, ಮ್ಯಾನ್ಯುವಲ್ ಲೇಬರ್ ಆದರೆ ಎಷ್ಟು ಕೊಡ್ತೀರೋ ಅವನಿಗಿಂತ ಸ್ವಲ್ಪ ಜಾಸ್ತಿ ನಾನು ನಿನಗೆ ಕೊಡ್ತೀನಿ, ನಿನಗೆ ಗೊತ್ತಾಗೋದ್ರೆ ನಿನಗೆಲ್ಲ ಅರ್ಥ ಆಗೋದಿಲ್ಲ, ತಗೋ ಸಿಗರೇಟ್ ಸೇದಿ ಸ್ವಲ್ಪ ತೆಪ್ಪು ಕುತ್ಕ ನೀನು ಅಂತಂದ್ಬಿಟ್ಟು ಬೈತಾನೆ. ಸಿಗರೇಟ್ ಸೇದಿ ಒಂದು ಕಡೆ ಸ್ವಲ್ಪ ತೆಪ್ಪು ಕುತ್ಕ ನೀನು ನನ್ನ ಬಗ್ಗೆ ಮಾತಾಡೋಕೆ ಹೋಗಬೇಡ, ನನಗೆ ಗೊತ್ತೈತೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಂತ. ಐ ನೋ ವೆರಿ ವೆಲ್ ದ್ಯಾಟ್ ಹೌ ಮಚ್ ಹ್ಯಾಸ್ ಟು ಬಿ ಗಿವನ್ ಟು ಹೂಮ್, ಎವ್ರಿಥಿಂಗ್ ಐ ನೋ ಅಂತಂದ್ಬಿಟ್ಟು ಹೇಳ್ತಾರೆ. ಆಫ್ಟರ್ ಸಮ್ ಟೈಮ್ ದ ಸರ್ವೆಂಟ್ ಕೇಮ್ ಇನ್.
ಹಿಂಗೆ ಇವರಿಬ್ಬರು ಮಾತಾಡಬೇಕಾದಾಗ ಒಬ್ಬ ಸರ್ವೆಂಟ್ ಹೊರಗಡೆಯಿಂದ ಬರ್ತಾರೆ. ಆಫ್ಟರ್ ಸಮ್ ಟೈಮ್ ಸರ್ವೆಂಟ್ ಕೇಮ್ ಇನ್ ಆ್ಯಂಡ್ ಟೋಲ್ಡ್ ಟ್ರೆವರ್ ದಟ್ ದ ಫ್ರೇಮ್ ಮೇಕರ್ ವಾಂಟೆಡ್ ಟು ಸ್ಪೀಕ್ ಹಿಮ್. ಆಫ್ಟರ್ ಸಮ್ ಟೈಮ್ ದ ಸರ್ವೆಂಟ್ ಕೇಮ್ ಇನ್ ಆ್ಯಂಡ್ ಟೋಲ್ಡ್ ಟ್ರೆವರ್ ದಟ್ ದ ಫ್ರೇಮ್ ಮೇಕರ್ ವಾಂಟೆಡ್ ಟು ಸ್ಪೀಕ್ ಟು ಹಿಮ್. ಸರ್ವೆಂಟ್ ಬರ್ತಾನೆ, ಸರ್ ದ ಫ್ರೇಮ್ ಮೇಕರ್ ಈಸ್ ವೆಯ್ಟಿಂಗ್ ಫಾರ್ ಯು, ಪ್ಲೀಸ್ ಕಮ್ ಅಂಡ್ ಟಾಕ್ ಟು ಹಿಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಫ್ರೇಮ್ ಮೇಕರ್ ನಿಮ್ಮ ಹತ್ರ ಏನೋ ಮಾತಾಡಬೇಕಂತ ಸರ್ ಬಂದಿದ್ದಾರೆ, ಬನ್ನಿ ಅಂತ ಹೇಳ್ಬಿಟ್ಟು ಅಲನ್ ಟ್ರೆವರ್ನ ಒಬ್ಬ ಸರ್ವೆಂಟ್ ಬಂದು ಕರೀತಾನೆ. ಆವಾಗ ಅಲನ್ ಟ್ರೆವರ್ ಏನು ಮಾಡಬೇಕಾಗಿತ್ತು, ಆ ಫ್ರೇಮ್ ವರ್ಕರಿಗೆ ಹತ್ರ, ಫ್ರೇಮ್ ಮೇಕರ್ನ ಹತ್ರ ಹೋಗಿ ಮಾತಾಡಬೇಕಾಗಿತ್ತಲ್ವ. ಅವಾಗ ಏನು ಮಾಡ್ತಾನೆ, ಡೋಂಟ್ ರನ್ ಅವೇ, ಹುಯಿ ನೀನು ಇಲ್ಲೇ ಇರು, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ. ಈ ಸೈಡ್ ಆ್ಯಸ್ ಈ ವೆಂಟ್ ಔಟ್, ಐ ವಿಲ್ ಬಿ ಬ್ಯಾಕ್ ಇನ್ ಎ ಮೂಮೆಂಟ್. ಓಕೆ, ಹುಯಿ ಹೇಳ್ತಾನೆ, ಸೆಡ್ ಆ್ಯಸ್ ಈ ವೆಂಟ್ ಔಟ್, ಐ ವಿಲ್ ಬಿ ಬ್ಯಾಕ್ ಇನ್ ಎ ಮೂಮೆಂಟ್. ಹೋಗಿ ಹಿಂಗೆ ಗಾಢ ಬರ್ತೀನಿ, ನೀನು ಇಲ್ಲೇ ಇರು, ಈ ಸ್ಟುಡಿಯೋ ಒಳಗಡೆಗೆ ಇರು ಅಂತಬಿಟ್ಟು ಹೇಳಿ ಅಲನ್ ಟ್ರೆವರ್ ಹ್ಯಾಡ್ ಗಾನ್ ಔಟ್. ಅಲನ್ ಟ್ರೆವರ್ ಅಲ್ಲಿಂದ ಹೊರಗಡೆಗೆ ಹೋಗ್ತಾನೆ. ನೆಕ್ಸ್ಟ್ ಏನಾಯಿತು, ದ ಓಲ್ಡ್ ಬೆಗ್ಗರ್ ಮ್ಯಾನ್ ಟುಕ್ ಅಡ್ವಾಂಟೇಜ್ ಆಫ್ ಟ್ರೆವರ್ಸ್ ಆಬ್ಸೆನ್ಸ್ ಟು ರೆಸ್ಟ್ ಫಾರ್ ಅ ಮೂಮೆಂಟ್ ಆನ್ ಎ ವುಡನ್ ಬೆಂಚ್ ದಟ್ ವಾಸ್ ಬಿಹೈಂಡ್ ಹಿಮ್. ಅಲನ್ ಟ್ರೆವರ್ ಹೋಗ್ತಿದ್ದಂಗ್ಲ ಆ ಬೆಗ್ಗರ್ ನಿಂತ್ಕೊಂಡಿದ್ನಲ್ಲ, ಆ ಬೆಗ್ಗರ್ ಏನು ಮಾಡಿದ, ಬೆಗ್ಗರ್ ಟುಕ್ ಅಡ್ವಾಂಟೇಜ್ ಆಫ್ ಆಬ್ಸೆನ್ಸ್ ಆಫ್ ದ ಅಲನ್ ಟ್ರೆವರ್. ಆ್ಯಸ್ ಸೂನ್ ಆಸ್ ದ ಅಲನ್ ಟ್ರೆವರ್ ವೆಂಟ್ ಔಟ್ ಆಫ್ ದ ರೂಮ್ ಈ ಸ್ಯಾಟ್ ಆನ್ ಎ ಬೆಂಚ್. ಅವ್ರು ಹೋದ ತಕ್ಷಣ ಅಲನ್ ಟ್ರೆವರ್ ಹೋಗ್ಬಿಟ್ನಪ್ಪ ಅಂತ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಪ ಸುಸ್ತಾಗಿದ್ನಲ್ಲ ಅವ್ರು ಯಾರು ಭಿಕ್ಷುಕ, ಅವನೊಂದು ಕಡೆಗೆ ಹೋಗಿ ಕೂತ್ಕೊಳ್ತಾನೆ. The old beggar man took advantage of the Trevor's absence to rest for a moment on a wooden bench ಮೇಲೆ ಕೂತ್ಕೊಳ್ತಾರೆ. ದಟ್ ವಾಸ್ ಬಿಹೈಂಡ್ ಹಿಮ್. ಅವ್ನ ಹಿಂದ್ಗಡೆಗೆ ಇತ್ತು, ರೈಸ್ಡ್ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡಿದ್ನಲ್ಲ, ಈ ವಾಸ್ ಸ್ಟ್ಯಾಂಡಿಂಗ್ ಆನ್ ಅ ರೈಸ್ಡ್ ಪ್ಲಾಟ್ಫಾರ್ಮ್ in the corner of the studio, and behind him there was a wooden bench. He sat on the wooden bench as soon as Trevor went out. Trevor ಹೊರಗಡೆಗೆ ಹೋದ ತಕ್ಷಣವಾಗಿ ಅವನಲ್ಲ ಕೂತ್ಕೊಳ್ತಾನೆ. He looked so forlorn and wretched that the Hui could not help pitying him, and felt in his pockets to see what money he had. All he could find was a sovereign and some coppers. ಅವನು ಅಲನ್ ಟ್ರೆವರ್ ಹೊರಗಡೆಗೆ ಹೋದ ತಕ್ಷಣವಾಗಿ ಇವನು ಹಿಂದ್ಗಡೆ ಕೂತ್ಕೊಂಡಿದ್ದನ್ನು ಕೂಡ ಈ ಹುಯ್ಯ ನೋಡ್ತಾನೆ. ನೋಡಿ ಪಾಪ ಇವನಿಗೆ ಅಯ್ಯೋ ಪಾಪ ಅನಿಸ್ಬಿಡ್ತದೆ, ವಾಟ್ ಎ ಮಿಸರಬಲ್ ಕಂಡೀಷನ್ ಈಸ್ ಇನ್ ಅಂತ ಬಿಟ್ಟು ಭಾಳ ಯೋಚನೆ ಮಾಡ್ತಾನೆ. ಅವ್ನಿಗೇನಾದರೂ ಕೊಡಬೇಕಲ್ಲ, ನನಗೆ ಅಯ್ಯೋ ಪಾಪ ಅನ್ನೋದ್ರ ಬಿಟ್ಟು ಬೇರೆ ಏನೂ ಕೊಡೋಕ್ಕಾಗಲ್ಲ, ನೋಡೋಣ ಜೇಬಲ್ಲಿ ಏನಾದರೂ ಇದೇನೆ ಅಂತೇಳ್ಬಿಟ್ಟು ಕೈಯನ್ನು ತನ್ನ ಜೋಬ್ ಒಳಗಡೆಗೆ ಹಾಕೊಳ್ತಾನೆ. ಸ್ವಲ್ಪ ದುಡ್ಡು ಏನಾದರೂ ಸಿಕ್ಕರೆ ಕೊಡೋಣ ಅಂತೇಳ್ಬಿಟ್ಟು ಜೋಬ್ ಒಳಗೆ ಪುಟ್ ಇಸ್ ಹ್ಯಾಂಡ್ ಇನ್ಸೈಡ್ ಇಸ್ ಪಾಕೆಟ್. ವಾಟ್ ಈ ಫೌಂಡ್, ಏನಾಯಿತು, ಈ ಫೆಲ್ಟ್ ಇಸ್ ಪಾಕೆಟ್ಸ್ ಟು ಸಿ ವಾಟ್ ಮನಿ ಹ್ಯಾಡ್. ಎಷ್ಟು ದುಡ್ಡು ಇದನ್ನು ನೋಡೋಣ ಅಂತ ಕೈ ಹಾಕಿದ ಜೇಬೊಳಗಡೆಗೆ. ಆಲ್ ಹಿ ಕುಡ್ ಫೈಂಡ್ ವಾಸ್ ಅ ಸಾವರಿನ್ ಆ್ಯಂಡ್ ಸಮ್ ಕಾಪರ್ಸ್. ಒಂದು ಸಾವರಿನ್ ಅಂದರೆ ಒಂದು ಸಣ್ಣ ನಾಣ್ಯ ಮತ್ತು ಒಂದಷ್ಟು ತಾಮ್ರದ ನಾಣ್ಯಗಳು ಮಾತ್ರ ಇದು. ಪೂರ್ ಓಲ್ಡ್ ಫೆಲೋ, ಅಯ್ಯೋ ಇದಕ್ಕೆ ಏನು ಬರ್ತದೆ, ಒಂದಷ್ಟು ನಾಣ್ಯಗಳು ನೋಡ್ತಾ ಅಯ್ಯೋ ಇದಕ್ಕೆಲ್ಲ ಏನು ಬರುತ್ತೆ ಅಂತ ಅವನಿಗೆ ಪೂರ್ ಓಲ್ಡ್ ಫೆಲೋ. ಈ ಥಾಟ್ ಟು ಹಿಮ್ಸೆಲ್ಫ್, ನಾನೇ ಬಡವನಾಗಿದ್ದೀನಿ, ಇನ್ನು ಅವನಿಗಿನ್ನೇನಪ್ಪ ಸಹಾಯ ಮಾಡೋಕ್ಕೆ ಹೋಗೋಣ ಅಂತಬಿಟ್ಟು ಅಂತಾನೆ. ಸಮ್ಟೈಮ್ಸ್ ಈ ಥರ ಆಗುತ್ತೆ ನೋಡಿ. ಸಮ್ಟೈಮ್ಸ್ ವಿ ಥಾಟ್ ಟು ಹೆಲ್ಪ್ ಸಂಬಡಿ, ಬಟ್ ವಾಟ್ ಟು ಡು, ವಿ ಡು ನಾಟ್ ಹ್ಯಾವ್ ಏನಫ್ ಟು ಗಿವ್ ದೆಮ್. ಅವ್ರಿಗೆ ಕೊಡೋಷ್ಟು ನಮ್ಮ ಹತ್ರ ಏನೂ ಇರೋದಿಲ್ಲ. ಇವನಿಗೂ ಅದೇ ರೀತಿಯಾಗಿ ಆಗಿಬಿಡ್ತು. ಬಟ್ ಈ ಥಾಟ್ ಟು ಹಿಮ್ಸೆಲ್ಫ್, ಹಿ ವಾಂಟ್ಸ್ ಇಟ್ ಮೋರ್ ದೆನ್ ಐ ಡು. ಏನು ನನ್ನ ಹತ್ರ ಏನಿದೆನೋ ಇದೇನಕ್ಕೂ ಸಾಕಾಗಲ್ಲ, ಇದಕ್ಕಿಂತ ಜಾಸ್ತಿನೇ ಅವನಿಗೆ ಬೇಕು ಅಂತ ಬಟ್ ಇವನು ಅಂದ್ಕೊಳ್ತಾನೆ. ಬಟ್ ಇಟ್ ಮೀನ್ಸ್ ನೋ ದ ಹ್ಯಾಂಡ್ಸಮ್ಸ್ ಫಾರ್ a fortnight, and he walked across the studio and slipped the sovereign into the beggar's hand. ಒಂದು ಸಾವರಿನ್ ತೊಗೊಂಡು, ಆ ಸಾವರಿನ್ ಅಂದರೆ ಆ ಒಂದು ನಾಣ್ಯವನ್ನು ಅವನಿಗೆ ಕೊಡಲಿಕ್ಕೆ ನಾಚಿಕೆ ಆಗ್ತಾ ಇದೆ. ಇಟ್ ಇಸ್ ಅ ವೆರಿ ಸ್ಮಾಲ್ ಥಿಂಗ್, ಇಷ್ಟು ಕಡಿಮೆ ಅಂಕ ಕೊಡೋಣ ಅಂತೇಳಿ. ಅಲ್ಲಿಗೂ ಕೂಡ ಏನು ಮಾಡಿದೆ ಅಂತಂದರೆ, ಈ ಟುಕ್ ಎ ವಾಕ್ ಅಲಾಂಗ್ ದ ಸ್ಟುಡಿಯೋದಿಂದ ಆ ಕಡೆಗೆ ಈ ಕಡೆಯಿಂದ ಆ ಕಡೆ ನಿಧಾನಕ್ಕೆ ಅಡ್ಡಾಡಿ ಒಂದು ಸಮಯ ನೋಡ್ಕೊಂಬಿಟ್ಟು ಏನು ಮಾಡಿದೆ ಅಂತಂದರೆ, ಈ ಸ್ಲೀಪ್ಡ್ ಸಾವರಿನ್ ಇಂಟು ದ ಬೆಗ್ಗರ್ಸ್ ಹ್ಯಾಂಡ್. ಆ ಬೆಗ್ಗರ್ನ ಕೈಗೆ ಆ ಒಂದು ನಾಣ್ಯ ಹಾಕ್ಬಿಡ್ತಾನೆ. ಒಂದು ನಾಣ್ಯ ಐತಲ್ಲ, ನಾಣ್ಯನ ಹಾಕ್ಬಿಡ್ತಾನೆ. ಇಟ್ಕೋ ನೀನು ಅಂದಂಗೆ ಹಾಕ್ತಾನಪ್ಪ. ಬಡವ ಇದ್ದಾನೆ, ಈ ಒಂದು ಆ ಒಂದು ಸಣ್ಣ ನಾಣ್ಯ ಐತಲ್ಲ ಅವನ ಕೈಗೆ ಹಾಕಿದ. ದ ಓಲ್ಡ್ ಮ್ಯಾನ್ started and a faint smile flitted across his withered lips. ಆ ಸುಕ್ಕು ಗಟ್ಟಿರ್ತಕ್ಕಂತಹ ಲಿಪ್ಪುಗಳ ಮೇಲೆ ಒಂದು ಖುಷಿಯ ನಗೆ ಅನ್ನುವಂಥದ್ದು ಹೊರಗೆ ಬರ್ತದೆ. ಅವನು ಏನು ಒಂದು ನಾಣ್ಯ ಹಾಕಿದ ತಕ್ಷಣ ಇವನಿಗೆ ಖುಷಿಯಾಗಿಬಿಡ್ತದೆ, ಅಯ್ಯೋ ಒಂದು ಸಾವರಿನ ಹಾಕಿದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಖುಷಿಯಾಗಿಬಿಡ್ತದೆ. ಥ್ಯಾಂಕ್ ಯು ಸರ್, he said. As soon as he slipped a sovereign into the hands of the beggar man, he thanked him. ಅವನೇನು ಮಾಡ್ತಾನೆ, ಅವನಿಗೆ ಒಂದು ಥ್ಯಾಂಕ್ಸನ್ನು ಕೂಡ ಹೇಳ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತಬಿಟ್ಟು ಹೇಳ್ತಾನೆ ಅಂತೇಳಿ. ನೆಕ್ಸ್ಟ್ ಏನಾಯಿತು,
ದೆನ್ ಟ್ರವರ್ ಅರೈವ್ಡ್. ಅಷ್ಟೊತ್ತಿಗೆ ಟ್ರವರ್ ಬಂದ್ಬಿಟ್ಟ. ಪಾಪ ಇನ್ನೂ ಏನೋ ಮಾತಾಡ್ತಿದ್ದೆ ಏನೋ, ಅಷ್ಟೊತ್ತಿಗೆ ಟ್ರವರ್ ಆ ಕಡೆಯಿಂದ ಬಂದ. ಆ್ಯಕ್ಚುಲಿ ವೆಂಟ್ ಔಟ್ ಟು talk to the frame maker. Frame maker actually invited him. Frame maker called him, so only he had gone there. When he was out, this thing happened. ಅವ್ರು ಹೊರಗಡೆ ಹೋದಾಗ ಇಷ್ಟೆಲ್ಲ ನಡೆದಿತ್ತು. ನೆಕ್ಸ್ಟ್ ಏನಿತ್ತು, ದೆನ್ ದ ಟ್ರವರ್ ಅರೈವ್ಡ್ ಆ್ಯಂಡ್ he took his leave, the blushing a little at what he had done. He spent the day with Laura, got a charming scolding for his extravagance and had to walk home. ಅವನು ಮಾಡಿದ, ಟ್ರವರ್ ಬಂದ ತಕ್ಷಣವಾಗಿ ಸರಿನಪ್ಪ ಆಯಿತು ಪಾಪ ಅವನೇ ಏನು ಮಾತಾಡ್ಕೊಳ್ರಿ ನೀವು ಅಂತಂದ್ಬಿಟ್ಟು ಹೇಳಿ ಇವನು ಹೋಗಿ ಲಾರಾನ್ ಜೊತೆಗೆ ಏನು ಮಾಡ್ದ, ಮಾತಾಡ್ತಾ ಕೂತ್ಕೊಂಡ. ಲಾರಾ ಜೊತೆಗೆ ಅವತ್ತಿನ ದಿನವನ್ನು ಕಳೀತಾನೆ. ಇವನು ಸ್ಟುಡಿಯೋದ ಅಷ್ಟು ಮುಗಿಸ್ಕೊಂಡು ಹೋಗ್ಬಿಟ್ಟ. ಅವನು ಹೋಗಿಬಿಟ್ಟು ಲಾರನ್ ಜೊತೆಗೆ ಮಾತಾಡ್ಕೊಂತ ಕೂತ್ಕೊಂಡ. ಇದಾಯಿತು. ನೆಕ್ಸ್ಟ್ ಏನಾಯಿತು, ಅವತ್ತಿನ ದಿವಸ ನೈಟ್, ದಟ್ ನೈಟ್ ಈ ಸ್ಟ್ರೋಲ್ಡ್ ಇಂಟು ಅ ಪ್ಯಾಲೆಟ್ ಕ್ಲಬ್ ಅಬೌಟ್ 11 o'clock. ಹೆಚ್ಚು ಕಡಿಮೆ 11 ಗಂಟೆ ಆಗಿತ್ತು. ಅವ್ರ ಅಪ್ಪಾಜಿ 10 ಲಕ್ಷ ಪೌಂಡ್, ನಿನ್ನ 10,000 ಪೌಂಡ್ಸನ್ನು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ದುಡಿಬೇಕು ಅಂತ ಹೇಳಿದರು. ಆಲೆಂಡ್ ಪಾರ್ಕ್ ಹತ್ರ ಬಂದಿದ್ದ. ಅಲ್ಲೆಂಡ್ ಟ್ರವರ್ ಸಿಕ್ಕರು. ಆಮೇಲೆ ಬೆಗ್ಗರ್ ಮ್ಯಾನ್ ನೋಡ್ದ, ಅವ್ನು ಸಾವಿರಿನ ಹಾಕಿದ. ಅವ್ನ ಸ್ಥಿತಿ ನೋಡಿಬಿಟ್ಟು, ಗಂಭೀರ ಸ್ಥಿತಿ ನೋಡಿಬಿಟ್ಟು ಅಯ್ಯೋ ಪಾಪ ಅನ್ನಿಸ್ತು. ಅಷ್ಟೊತ್ತಿಗೆ ಮತ್ತೆ ಹೊರಗಡೆಗೆ ಬಂದ. ಅಲ್ಲಿರೋದು ಬೇಡ ಅಂತ ಅನ್ನಿಸ್ತು. ಏನೋ ಪಾಪ ಹೊರಗಡೆಗೆ ಬಂದ. 6 ಮಿನಿಟ್ ಅಂತ ಹರಟೆ ಹೊಡೆದ. ರಾತ್ರಿ 11 ಗಂಟೆ ಆಗಿದೆ. ಒಂದು ಪ್ಯಾಲೆಟ್ ಕ್ಲಬ್ಬಿಗೆ ಬಂದ. ಯಾರು? ಹುಯಿ ಬಂದ. ದಟ್ ನೈಟ್ ಈ ಸ್ಟೋಲ್ಡ್ ಇನ್ ಟು ದ ಪ್ಯಾಲೆಟ್ ಕ್ಲಬ್ ಅಬೌಟ್ 11 o'clock. ಹೆಚ್ಚು ಕಡಿಮೆ ಆ ರಾತ್ರಿ 11 ಗಂಟೆ ಆಗಿತ್ತು. 11 ಗಂಟೆ ಸುಮಾರು ಏನೇನು ಮಾಡಿದ, ಆ ಪ್ಯಾಲೆಟ್ ಕ್ಲಬ್ಬಿಗೆ ಬಂದ. ಆ್ಯಂಡ್ ಫೌಂಡ್ ಟ್ರವರ್ ಸಿಟ್ಟಿಂಗ್ ಬೈ ಹಿಮ್ಸೆಲ್ಫ್ ಇನ್ ದ ಸ್ಮೋಕಿಂಗ್ ರೂಮ್ ಡ್ರಿಂಕಿಂಗ್ ದ ಹಾಕ್ ಆ್ಯಂಡ್ ಸೆಲ್ಜರ್ ಅಂತಕ್ಕಂಥ ಡ್ರಿಂಕ್ಸ್ ಅದು. ಆ ಡ್ರಿಂಕ್ಸನ್ನು ಕುಡ್ಕೊತ ಯಾರು ಅಂದರೆ ಅಲೆಂಡ್ ಟ್ರವರು ಕೂತ್ಕೊಂಡ್ಬಿಟ್ಟೆ. ಒಂದು ಸ್ಮೋಕಿಂಗ್ ರೂಮ್ ಒಳಗಡೆ ಕೂತ್ಕೊಂಡಿದ್ದಾನೆ. ಇವನು ಆ ಒಂದು ಪೆಲೆಟ್ ಕ್ಲಬ್ಬಿಗೆ ಬಂದ. ಬರ್ತಾನೆ. ಆ ಪೆಲೆಟ್ ಕ್ಲಬ್ಬಿಗೆ ಬಂದಾಗ ಏನಾಯಿತು ಅಂದರೆ, ಅಲ್ಲಿ ಆಲ್ರೆಡಿ ಯಾರಿದ್ರು, ಅಲೆಂಡ್ ಟ್ರವರು ಒಂದು ಸ್ಮೋಕಿಂಗ್ ರೂಮಲ್ಲಿ ಏನು ಮಾಡ್ದ ಅಂತಂದರೆ ಡ್ರಿಂಕ್ಸ್ ಮಾಡ್ಕೊತ ಕೂತ್ಕೊಂಡಿದ್ದ. ನೋಡ್ತಾನೆ. ವೆಲ್ ಅಲೆನ್, ಡಿಡ್ ಯು ಗೆಟ್ ದ ಪಿಕ್ಚರ್ ಫಿನಿಶ್ಡ್ ಆಲ್ ರೈಟ್? ಇವನು ನೋಡ್ತಾನೆ. ಏನಯ್ಯ ಚಿತ್ರ ಬಿಡಿಸ್ತಿದ್ದಲ್ಲ ಮುಗೀತಾ? ಆ ಬೆಗ್ಗರ್ ಮನೆ ಚಿತ್ರ ಬಿಡಿಸ್ತಿದ್ದಲ್ಲ ಮುಗೀತಾ? ಇಲ್ಲ. ಈ ಸೆಡ್ ಆ್ಯಸ್ ಹಿ ಲಿಟ್ ದ ಸಿಗರೇಟ್ ಸೇದ್ಕೆಂತ ಸಿಗರೇಟಿಗೆ ಬೆಂಕಿ ಹಚ್ಕೊಂಡು ಸೇತ ಕೇಳ್ದೆ, ಏನಯ್ಯ ಫ್ರೆಂಡೇ ಅಲೆನ್ ಟ್ರವರ್, ಇವತ್ತು ಆ್ಯಕ್ಚುಲಿ ಯು ಆರ್ ಗಿವಿಂಗ್ ದ ಫೈನಲ್ ಟಚಸ್ ಟು ದಟ್ ಲೈಫ್ ಸೈಜ್ ಪಿಕ್ಚರ್ ಆಫ್ ದ ಓಲ್ಡ್ ಬೆಗ್ಗರ್ ಮ್ಯಾನ್. ಈಸ್ ಇಟ್ ಫಿನಿಶ್ ಆಯಿತಾ? ಚಿತ್ರ ಬಿಡಿಸ್ತಿದ್ಯಲ್ಲ ಅಂತಂದ್ಬಿಟ್ಟು ಕೇಳ್ತಾನೆ. ಫಿನಿಶ್ಡ್ ಆ್ಯಂಡ್ ಫ್ರೇಮ್ಡ್ ಮೈ ಬಾಯೋ. ಫಿನಿಶಿಂಗ್ ಆಯಿತು, ಅದಕ್ಕೆ ಫ್ರೇಮು ಹಾಕಿದ್ನಪ್ಪ ಅಂತ ಟ್ರವರ್ ಹೇಳ್ತಾನೆ. ಆ್ಯಂಡ್ ಬೈ ದ ವೇ, ಅಂದ ಹಾಗೆ ಯು ಹ್ಯಾವ್ ಮೇಡ್ ಎ ಕನ್ಕ್ವೆಸ್ಟ್. ದಟ್ ಓಲ್ಡ್ ಮಾಡೆಲ್ ಯು ಸಾ ಈಸ್ ದ ಕ್ವೈಟ್ ಡೆವೋಟೆಡ್ ಟು ಯು. ಆಮೇಲೆ ಒಂದು ಏನೋ ಗೆದ್ಬಿಟ್ಟಿದೆ ಕಣಯ್ಯ ನೀನು ಅಂತಂದ್ಬಿಟ್ಟು ಅಲ್ಲನ್ನು ಹೂವಿಗೆ ಹೇಳ್ತಾರೆ. ಏನೋ ಗೆದ್ಬಿಟ್ಟಿದೆ ಕಣಯ್ಯ ನೀನು, ಆ ಓಲ್ಡ್ ಮಾಡೆಲ್ ಇದ್ನಲ್ಲ ಬೆಗ್ಗರ್ ಮ್ಯಾನ್, ನಿನ್ನ ಮೇಲೆ ಭಾಳ ಪ್ರೀತಿ ಬಂದ್ಬಿಟ್ಟತ್ತೆ ಅವನಿಗೆ ಅಂತ. ಐ ಹ್ಯಾಡ್ ಟು ಟೆಲ್ ಹಿಮ್ ಅಬೌಟ್ ಆಲ್ ಯು, ಹೂ ಯು ಆರ್, ವೇರ್ ಯು ಲೈವ್, ವಾಟ್ ಯುವರ್ ಇನ್ಕಮ್ ಈಸ್, ವಾಟ್ ಪ್ರಸ್ಪೆಕ್ಟ್ಸ್ ಯು ಹ್ಯಾವ್. ಆ ಓಲ್ಡ್ ಮ್ಯಾನ್ ಇದ್ನಲ್ಲ, ಆ ಬೆಗ್ಗರ್ ಮ್ಯಾನ್ಗೆ ನೀನಂದ್ರೆ ಭಾಳ ಪ್ರೀತಿ ಆಗಿಬಿಟ್ಟಿತ್ತು. ನಾನು ಅವನಿಗೆ ಹೇಳಲೇಬೇಕಾಗಿತ್ತು, ನೀನು ಯಾರು, ನೀನು ಎಲ್ಲಿಂದ ಬರ್ತೀಯಾ, ನಿನ್ನ ಇನ್ಕಮ್ ಎಷ್ಟೈತಿ, ನಿನ್ನ ಬಗ್ಗೆ ಎಲ್ಲ ಹೇಳಬೇಕಾಗಿತ್ತು. ನಾನು ಅವನಿಗೆ ಹೇಳಿಬಿಟ್ಟೆ, ಎಲ್ಲ ನಿನ್ನ ಬಗ್ಗೆ ಹೇಳ್ಬಿಟ್ಟೆ. ನಾನು ಓಲ್ಡ್ ಬೆಗ್ಗರ್ ಮ್ಯಾನ್ ಹತ್ರ ನಾನು ನಿನಗೆಲ್ಲ ಹೇಳಿಬಿಟ್ಟೆ, ನಿನ್ನ ಬಗ್ಗೆ ಎಲ್ಲ ಹೇಳಿಬಿಟ್ಟಿದ್ದೀನಿ ಅವನಿಗೆ ಅಂತ ಹೇಳ್ತಾನೆ. ಮೈ ಡಿಯರ್ ಅಲನ್, ಅಲನ್ ಏನು ಮಾತಾಡ್ತಾ ಇದೆಯಾ ನೀನು ನನ್ನ ಬಗ್ಗೆ? ಅವ್ನು ಯಾರೇ ಅವನ ಹತ್ರ ಹೇಳಿದಿರಲ್ರಿ ನೀವು. ಐ ಶಾಲ್ ಪ್ರಾಬಬ್ಲಿ ಫೈಂಡ್ ಹಿಮ್ ವೇಟಿಂಗ್ ಫಾರ್ ಮೀ ವೆನ್ ಐ ಗೋ ಹೋಮ್, ಬಟ್ ಆಫ್ ಕೋರ್ಸ್ ಯು ಆರ್ ಓನ್ಲಿ ಜೋಕಿಂಗ್. ಇಲ್ಲ ಬಿಡು, ನೀನು ಸುಳ್ಳು ಹೇಳ್ತಾ ಇದೀಯಾ. cried, I shall probably find him waiting for me when I go home, but of course you are only joking. Poor old wretch, I wish I could do something for him. I think it is dreadful that anyone should be so miserable. ನಾನು ಮನೆಗೆ ಹೋದ ತಕ್ಷಣವಾಗಿ ಅವ್ರ ಬಗ್ಗೆ ಯೋಚನೆ ಮಾಡಿದೆ. ಅಯ್ಯೋ ಪಾಪ ಮುದುಕ, ಆ ಭಿಕ್ಷುಕ ಎಷ್ಟು ಬಡತನದಲ್ಲಿದ್ದಾನೋ ಏನೋ, ಅವ್ನಿಗೆ ಏನಾದರೂ ಹೆಲ್ಪ್ ಮಾಡಬೇಕು, ಬಟ್ಟೆ ಕೊಡಬೇಕು, ಏನು ಕೊಡಬೇಕು, ಏನೇನೋ ಯೋಚನೆ ಮಾಡ್ಕೊತ ಕೂತ್ಕೊಂಡಿದ್ದೀನಿ ನಾನು ಈ ಥರ. ನೀನು ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿಯ ನೀನು ಅವನಿಗೆ, ನನ್ನ ಹತ್ರ ಹೆಂಗಿಸ್ಕೊಳ್ತಾನ ಅವನು. ಐ ಥಿಂಕ್ ಇಟ್ ಈಸ್ ಡ್ರೆಡ್ಫುಲ್ ದಟ್ ಎನಿ ಒನ್ ಶುಡ್ ಬಿ ಸೋ ಮಿಸರಬಲ್. ಐ ಹ್ಯಾವ್
ಗಾಟ್ ಅ ಹೀಪ್ಸ್ ಆಫ್ ದ ಓಲ್ಡ್ ಕ್ಲಾತ್ಸ್ ಅಟ್ ಹೋಮ್. ಅವನಿಗೆ ಕೊಡ್ಬೇಕಂತೇಳ್ಬಿಟ್ಟು ಒಂದು ರಾಶಿ ಬಟ್ಟೆ ಬಾಡಿ ಒಟ್ಟಿದಂಗೆ ಒಟ್ಟು ಬಂದಿದ್ದೀನಿ ನಾನು, ಅವನಿಗೆ ಕೊಡೋಕ್ಕೋಸ್ಕರ ನಾನು ಹಳೆವೆಲ್ಲವೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ. ನೀನು ಬಗ್ಗೆ ನನ್ನ ಬಗ್ಗೆ ಅವ್ನು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ನಾನೊಬ್ಬ ಬಡವ ಅಂತ ಹೇಳ್ಬಿಟ್ಟಿಯ ನೀನು, ಛೇ ಅಂತ ಕೆಲಸ ಮಾಡಿಬಿಟ್ಟಲ್ಲ. ಭಾಳ ಬೇಜಾರಾಗ್ಬಿಡ್ತದೆ ಹುಯಿಗೆ. ಐ ಹ್ಯಾವ್ ಗಾಟ್ ಹೀಪ್ಸ್ ಆಫ್ ದ ಓಲ್ಡ್ ಕ್ಲಾತ್ಸ್ ಅಟ್ ಹೋಮ್, ಡು ಯು ಥಿಂಕ್ ಹಿ ವುಡ್ ಕೇರ್ ಫಾರ್ ಎನಿ ಆಫ್ ದೆಮ್. ಆಗ ಅವನು ಇಸ್ಕೊಂತಾನ ಅವನು, ವೈ ಹಿಸ್ ರ್ಯಾಗ್ಸ್ ವರ್ ಫಾಲಿಂಗ್ ಟು ಬೆಡ್ಸ್. ನೀನು ಪಾಪ ಭಾಳ ಬೇಜಾರಾಗ್ಬಿಡ್ತಾ, ಭಾಳ ತಪ್ಪು ಮಾಡಿಬಿಟ್ಟೆ ನೀವು ಅಂತಬಿಟ್ಟು ಹೇಳ್ತಾನೆ. ಬಟ್ ಈ ಲುಕ್ ಸ್ಪ್ಲೆಂಡೆಡ್ ಇನ್ ದೆಮ್ ಸೆಟ್ ಟ್ರವರ್ ಹೇಳ್ತಾನೆ, ಇರಲಿ ಪರವಾಗಿಲ್ಲ, ನಿನ್ನ ಬಟ್ಟೆಗಳನ್ನು ಕೊಡು, ಅದ್ರಾಗ ಭಾಳ ಚೆನ್ನಾಗಿ ನಿನ್ನ ಬಟ್ಟೆಗಳನ್ನು ಆ ಓಲ್ಡ್ ಬೆಗ್ಗರ್ ಮನೆ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ, ಕೊಡು. ಐ ವುಡ್ ನಾಟ್ ಪೇಂಟ್ ಹಿಮ್ ಇನ್ ಎ ಫ್ರಾಕ್ ಕೋಟ್ ಫಾರ್ ಎನಿಥಿಂಗ್. ವಾಟ್ ಯು ಕಾಲ್ ರ್ಯಾಕ್ಸ್ ಐ ಕಾಲ್ ರೊಮ್ಯಾನ್ಸ್. ನೀನು ಚಿಂದೆ ಬಟ್ಟೆಗಳು ಅವನಿಗೆ ಕೊಡೋದು ಚಿಂದಿ ಬಟ್ಟೆಗಳು ಅಂತ ಹೇಳ್ತೀಯ, ಆದರೆ ಅವನ ರೊಮ್ಯಾನ್ಸ್ ಅಂತ ಅಂದ್ಕೊಳ್ತಾನೆ, ಅದನ್ನ ಫ್ಯಾಷನ್ ಅಂತ ಅಂದ್ಕೊಳ್ತಾನೆ. ನೀನು ಚಿಂದಿ ಬಟ್ಟೆಗಳು ನಿನಗಾಗಿರ್ಬೋದು, ನೀನು ಕೊಡುವಂಥ ಚಿಂದಿ ಬಟ್ಟೆಗಳು ಅವನಿಗೆ ಫ್ಯಾಷನ್ ಬಟ್ಟೆಗಳಾಗಿರ್ತವೆ ಅಂತ ಹೇಳ್ತಾ ಇದ್ದಾನೆ. ವಾಟ್ ಸೀಮ್ಸ್ ಪಾವರ್ಟಿ ಟು ಯು ಈಸ್ ಪಿಕ್ಚರ್ಸ್ ಯು ಕ್ಯಾನ್ ಸಸ್ ಟು ಮೀ. ನಿನಗೆ ಯಾವುದು ಬಡತನ ಅಂತ ಕಾಣಿಸುತ್ತೋ ಅದು ನನಗೆ ಚಿತ್ರ ಬಿಡಿಸ್ಲಿಕ್ಕೆ ಭಾಳ ಅನುಕೂಲಕರವಾಗಿರ್ತಕ್ಕಂಥದ್ದು. ಹವೆವರ್ ಐ ವಿಲ್ ಟೆಲ್ ಹಿಮ್ ಆಫ್ ಯುವರ್ ಆಫರ್. ಇರಲಿ, ನೀನು ಬಟ್ಟೆಗಳನ್ನು ಕೊಡಬೇಕಂತ ಅದೆಯಾ, ಸರಿ ನಾನು ಅವನಿಗೆ ಹೇಳ್ತೀನಿ ತಗೋ, ನೀನು ನನ್ನ ಫ್ರೆಂಡು ಆ ಹುಯಿ ನಿಮಗೋಸ್ಕರ ಬಟ್ಟೆಗಳನ್ನು ಕೊಡಬೇಕು ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಅಂತ ಹೇಳಬೇಕಾ, ಹೇಳ್ತೀನಿ ತಗೋ ಅಂತೇಳ್ಬಿಟ್ಟು ಇವನು ಹೇಳ್ತಾನೆ. ಅಲನ್ ಸೈಡ್ ಹುಯಿ ಸೀರಿಯಸ್ಲಿ. ಹುಯಿ, ಅಲನ್ ಏನು ಮಾತಾಡ್ತಾ ಇದೀಯ ನೀನು? ಅಲ್ಲ, ಯಾವ ಭಿಕ್ಷುಕನ ಹತ್ರ ನನ್ನ ಬಗ್ಗೆ ಹೇಳಿದೆಯಲ್ಲ, ಅಲ್ಲ ಇನ್ನು ಏನೇನು ಹೇಳಿದೀಯ ನೀನು ಅಂತಬಿಟ್ಟು ಹೇಳ್ತಾನೆ. ಯು ಪೇಂಟರ್ಸ್ ಆರ್ ಎ ಹಾರ್ಟ್ಲೆಸ್ ಲವ್. ನೀವು ಪೇಂಟರ್ಸ್ಗಳೇ ಹೀಗೆ, ನಿಮಗೆ ಹೃದಯ ಅಂತಕ್ಕಂಥದ್ದೇ ಇರೋದಿಲ್ಲ ರೀ, ಕಲ್ಲು ಹೃದಯ ಕಂಡ್ರಿ ನಿಮ್ಮದು ಇದ್ರೂ ಅಂತಬಿಟ್ಟು ಹೇಳ್ತಾ ಇದ್ದಾನೆ. ಯಾಕಂದರೆ ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಸ್ಥಿತಿಗೆ ತಕ್ಕಂತಹ ವ್ಯಕ್ತಿಗಳೊಂದಿಗೆ, ಅಂದರೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಇರ್ತದೆ. ನೀವೇನು ಮಾಡ್ತೀರ, ನಿಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ಸ್ನೇಹಿತರು ಅವ್ರನ್ನೆಲ್ಲರೂ ಕೂಡ ಮಾಡಿಕೊಳ್ತೀರ. ಕೆಳಗಿನವ್ರನ್ನ ಸ್ನೇಹಿತರು ಮಾಡಿಕೊಂಡ್ರೆ ನಿಮ್ಮದು ಭಾಳ ದೊಡ್ಡ ಗುಣ ಅದು, ಹೌದಲ್ವ? ಭಾಳ ದೊಡ್ಡ ಗುಣ, ಒಂದು ದೈವಿ ಸ್ವರೂಪರು ಅಂತ ಹೇಳ್ಬೋದಾಗಿದೆ. ಬಟ್ ಆದರೆ ನಮ್ಮ ವಿಚಾರಗಳನ್ನು ಇನ್ನೊಬ್ಬರ ಹತ್ರ, ಪರ್ಸ್ನಲ್ ವಿಚಾರಗಳನ್ನ ಇನ್ನೊಬ್ಬರ ಹತ್ರ ಹೇಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧವಾಗಿರುತ್ತೆ. ಅಂಥ ಅಪರಾಧವನ್ನು ಈಗ ಅಲನ್ ಟ್ರವರ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಹುಯಿಗೆ ಅಲನ್ ಟ್ರವರ್ ಮೇಲೆ ಸ್ವಲ್ಪ ಭಾಳ ಬೇಸರ ಆಗಿಬಿಡ್ತದೆ. ಅ ನಾಟ್ ಇಟ್ಸ್ ಹಾರ್ಟ್ ಈಸ್ ಹೆಡ್ ರಿಪ್ಲೈ ಟ್ರವರ್, ಆ್ಯಂಡ್ ಬಿಸೈಡ್ಸ್ ಅವರ್ ಬಿಸ್ನೆಸ್ ಟು ರಿಯಲೈಸ್ ದ ವರ್ಲ್ಡ್ ಆ್ಯಸ್ ವಿ ಸಿ ಇಟ್. ನೋಡಯ್ಯ, ಇವನು ಹೇಳ್ತಾ ಇದ್ದಾನೆ, ಚಿತ್ರಕಾರರಿಗೆ ಹೃದಯ ಇರೋದಿಲ್ಲ ಅಂತ ಮಟ್ಟು ನೀನು ಹೇಳ್ತೀಯಲ್ಲ, ನಮಗೆ ಹೃದಯನೇ ನಮಗೆ ತಲೆ ಇದ್ದಂಗೆ ಕಣಯ್ಯ, ನಾವು ಹೃದಯವಂತರೇ ಆಗಿರ್ತೀವಿ. ಬಿಸೈಡ್ಸ್ ಅದೇನೇ ಇರಲಿ, ಅವರ್ ಬಿಸ್ನೆಸ್ ಈಸ್ ಟು ರಿಯಲೈಸ್ ದ ವರ್ಲ್ಡ್ ಆ್ಯಸ್ ವಿ ಸಿ ಇಟ್. ಜಗತ್ತು ಹೆಂಗೆ ಕಾಣಿಸುತ್ತೆ ಹಂಗೆ ತೋರಿಸುವಂಥದ್ದು ಅಷ್ಟೇ ನಮ್ಮ ಕೆಲಸ. ಜಗತ್ತು ಹೇಗಿದೆನೋ ಹಾಗೆ ಚಿತ್ರಿಸಿ ನಾವು ತೋರಿಸ್ತೀವಿ, ಓಕೆನಾ? ಒಳಗೊಂದು ಹೊರಗೊಂದಲ್ಲ. ನಾಟ್ ಟು ರೀಫಾರ್ಮ್ ಇಟ್ ಆ್ಯಸ್ ವಿ ನೋ ಇಟ್. ನಮಗೆ ಹೆಂಗೆ ಗೊತ್ತೈತೆ ಹಂಗಲ್ಲ, ಹೆಂಗಿದೆನೋ ಹಂಗೆ ಬಿಡಿಸೋವಂಥದ್ದು ಕೆಲಸ ಮಾಡ್ತೀವಿ. ಆ್ಯಂಡ್ ನಾವು ಟೆಲ್ ಮಿ ಹೌ ಲಾರಾ ಈಸ್. ಓಕೆ, ಇರಲಿ ಬಿಡು, ಅದನ್ನ ತಗೊಂಡು ಏನು ಮಾಡ್ತೀಯ, ಲಾರಾ ಹೇಗಿದ್ದಾಳೆ ಹೇಳು ಅಂತಬಿಟ್ಟು ಅಲನ್ ಟ್ರವರ್ ಹೇಳ್ತಾನೆ. ನಿನ್ನ ಹುಡುಗಿ ಹೆಂಗಿದ್ದಾಳಪ್ಪ ಲಾರಾ ಅಂತಬಿಟ್ಟು ಕೇಳ್ತಾ ಇದ್ದಾನೆ. ಟೆಲ್ ಮಿ ಹೌ ಲಾರಾ ಈಸ್. ದ ಓಲ್ಡ್ ಮಾಡಲ್ ವಾಸ್ ಕ್ವೈಟ್ ಇಂಟ್ರೆಸ್ಟೆಡ್ ಇನ್ ಹರ್. ಓ ಸರಿ, ಇರಲಿ, ಅದು ಹಾಳಾಗಿ ಹೋಗ್ಲಿ ಬಿಡು. ಮತ್ತೆ ನಿನ್ನ ಹುಡುಗಿ ಹೆಂಗಿದ್ದಾಳಪ್ಪ? ಆ ಓಲ್ಡ್ ಬೆಗ್ಗರ್ ಮ್ಯಾನ್ಗೂ ಭಾಳ ಇಂಟ್ರೆಸ್ಟ್ ಬಂದ್ಬಿಟ್ಟತ್ ನಿಮ್ಮ ಹುಡುಗಿ ಮೇಲೆ, ಭಾಳ ಇಂಟ್ರೆಸ್ಟ್ ಬಂದ್ಬಿಟ್ಟತಿ. ಏನು ಮಾತಾಡ್ತಾ ಇದೀಯ ನೀನು? ಅಂದರೆ ನೀನು ಆ ಹುಡುಗಿನ ಲವ್ ಮಾಡ್ತೀಯ, ಆ ಹುಡುಗಿ ನಿನ್ನ ಲವ್ ಮಾಡ್ತಾ ಇದ್ದಾಳೆ. ಮತ್ತು ನೀನು ಆ ಹುಡುಗಿಯನ್ನು ಮದುವೆ ಮಾಡಬೇಕು ಅಂತಂದರೆ 10,000 ಪೌಂಡ್ಸನ್ನು ದುಡಿದ್ರೆ ಮಾತ್ರ ಅವರ ಅಪ್ಪಾಜಿ ನಿನಗೆ ಅವಳನ್ನು ಮದುವೆ ಮಾಡಿಕೊಡ್ತಾರೆ. ಅದೆಲ್ಲದೂ ನಾನು ಅವನ ಭಿಕ್ಷುಕನಿಗೆ ಹೇಳ್ಬಿಟ್ಟಿದ್ದೀನಿ ಅಂತ ಮೊದಲೇ ಏನೋ ಜನರಲ್ ವಿಚಾರಗಳನ್ನು ಹೇಳೋದಕ್ಕೆ ಬೇಸರ ಆಗಿತ್ತು. ಈಗ ಟೂ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಶೇರ್ ಮಾಡಿಬಿಟ್ಟಿದ್ದಾನೆ. ಇವನಿಗೆ ಇನ್ನೂ ಬೇಜಾರಾಗ್ಬಿಡ್ತು. ಯು ಡೋಂಟ್ ಮೀನ್ ಟು ಸೇ ಯು ಟಾಕ್ ಟು ಮೀ ಅಬೌಟ್ ಹರ್. ಅಲ್ಲಯ್ಯ, ನನ್ನ ಬಗ್ಗೆ ಹೇಳಿದ್ರೆ ಏನು ತೊಂದರೆ ಇಲ್ಲ, ನಾನು ಅವಳನ್ನು ಲವ್ ಮಾಡ್ತೀನಿ, ಮತ್ತು ಅವಳು ನನ್ನ ಜೊತೆಗಿರೋ ಸಂಪರ್ಕ ಅದನ್ನೇ ಹೇಳಿಬಿಟ್ಟಿದೀಯ ನೀನು. ವಾಟ್ ನಾನ್ಸೆನ್ಸ್. ಛೇ, ಉಯಿ ಹೇಳ್ತಾ ಇದ್ದಾನೆ. ಭಾಳ ಬೇಜಾರು ಮಾಡ್ತಾ ಇದೆಯಾ ಅಲನ್. ವಾಟ್ ನಾನ್ಸೆನ್ಸ್ ಯು ಡಿಡ್. ಏನು ಮಾಡ್ತಾ ಇದೆಯಾ? ಸಟನ್ಲಿ ಐ ಡಿಡ್. ಹೌದು, ನಾನು ಎಲ್ಲ ಹೇಳಿದೆ ನಿನ್ನ ಬಗ್ಗೆ, ನಿನ್ನ ಹುಡುಗಿ ಬಗ್ಗೆ, 10,000 ಪೌಂಡ್ ಬಗ್ಗೆ ನಾನು ಎಲ್ಲದೂ ಹೇಳಿದ್ದೀನಿ. ನಿನ್ನ ಬಗ್ಗೆ ಎವ್ರಿಥಿಂಗ್ ಐ ಟೋಲ್ಡ್ ಅಂತಬಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲ ಹೇಳಿಬಿಟ್ಟಿದ್ದೀನಿ ಅಂತಬಿಟ್ಟು ಹೇಳ್ತಾ ಇದ್ದಾನೆ. ಸಟನ್ಲಿ ನೋಸ್ ಆಲ್ ಅಬೌಟ್ ದ ರಿಲೆಂಟ್ಲೆಸ್ನೆಸ್ ಕರ್ನಲ್ ದ ಲವ್ಲಿ ಲಾರಾ. ಅವನಿಗೆ ಗೊತ್ತು, ರಿಟೈರ್ಡ್ ಕರ್ನಲ್ ಬಗ್ಗೆನೂ ಗೊತ್ತು, ನಿನ್ನ ಲವ್ಲಿ ಲಾರಾ ಬಗ್ಗೆನೂ ಗೊತ್ತು, 10,000 ಪೌಂಡ್ ಅದ್ರ ಬಗ್ಗೆನೂ ಗೊತ್ತು. ಬಿಕಾಸ್ ಎವ್ರಿಥಿಂಗ್ ಐ ಟೋಲ್ಡ್, ಎಲ್ಲದೂ ಕೂಡ ಅವನಿಗೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಪಾಪ ಇವನಿಗೆ ಎಷ್ಟು ಬೇಜಾರಾಗಿರೋಣ.
ಯು ಟೋಲ್ಡ್ ದಟ್ ದ ಓಲ್ಡರ್ ಮೇಗ್ ಆಲ್ ಮೈ ಪ್ರೈವೇಟ್ ಅಫೇರ್ಸ್, ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನೆಲ್ಲ ಅವನ ಜೊತೆಗೆ ನೀನು ಚರ್ಚೆ ಮಾಡಿಬಿಟ್ಟಿದ್ದೇನೆ. ನೀನು ಪ್ರೈವೇಟ್ ಅಫೇರ್ಸ್, ನನ್ನ ಪರ್ಸ್ನಲ್ ಅಫೇರ್ಸ್ ಎಲ್ಲ ಹೇಳಿಬಿಟ್ಟಿದ್ದೀನಿ ನೀನು. ಕ್ರೈಡ್ ಹುಯಿ ಲುಕಿಂಗ್ ವೆರಿ ರೆಡ್ ಆ್ಯಂಡ್ ಆ್ಯಂಗ್ರಿ, ಭಾಳ ಸಿಟ್ಟು ಬಂದುಬಿಟ್ಟಿದೆ ಮುಖದಲ್ಲಿ. ಎಂಥ ಕೆಲಸ ಮಾಡಿಬಿಟ್ಟಿದ್ದೀನಿ, ತಪ್ಪು ಮಾಡಿದೆಯಾ ನೀನುಗಳು, ನಾನು ಆ ಹುಡುಗಿ ಬಗ್ಗೆ ಛೇ ಅದನ್ನೆಲ್ಲ ಹೇಳಿದೆಯಾ ನೀನು ಅಂತಬಿಟ್ಟು ಹೇಳ್ತಾನೆ. ಭಾಳ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಸಿಟ್ಟು ಮಾಡಿಕೊಂಡು ಆ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಸಿಟ್ಟು ಮಾಡಿದ್ದಕ್ಕೆ ಅವನ ಕಡೆಯಿಂದ ಏನು ರಿಪ್ಲೈ ಬಂತು, ಯಾರ ಕಡೆಯಿಂದ? ಈಗ ನೀವೇ ಯೋಚನೆ ಮಾಡಿ. ನೀವೇ ಅಂತಂದರೆ ಬೇಡ, ಭಾಳ ಡೀಪಾಗಿ ನೀವು ಹೋಗಿಬಿಡ್ತೀರಾ. ಈಗ ಎ ಬಿ ಅಂತ ಹಂಗೆ ತೊಗೊಳ್ತೀನಿ, ನಿಮ್ಮ ಎಕ್ಸಾಂಪಲ್ ಬೇಡ. ಎ ಯಾರೋ ಒಂದು ಹೇ ಈಸ್ ಲವಿಂಗ್ ಗರ್ಲ್, ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ ಅಂತಂದರೆ ಅದು ಅವ್ರ ನಡುವೆ ಇರತಕ್ಕಂಥ ಒಂದು ಪರ್ಸ್ನಲ್. ಅದನ್ನು ನಿಮಗೆ ಗೊತ್ತಾಯಿತು, ನಿಮ್ಮ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವನೇನೋ ನಿಮಗೆ ಹೇಳಿಬಿಟ್ಟಿದ್ದಾನೆ, ನೀವು ಅದನ್ನ ಊರು ತುಂಬ ಸರ್ಕೊಂಬಂದ್ರೆ ಹೆಂಗಿರುತ್ತೆ? ಇದೇ ಇವನಿಗೆ ಭಾಳ ಬೇಸರಾಗ್ಬಿಟ್ಟು 10,000 ಪೌಂಡ್ ಬಗ್ಗೆ ಎಲ್ಲದೂ ಕೂಡ ಹೇಳಿದ್ದಾನೆ. ಈಸ್ ಟೋಟಲಿ ಡಿಸಪಾಯಿಂಟೆಡ್. ಕಣ್ಣು ಕೆಂಪು ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬಾಯಿ ಅಂದದ ಇಡೀ ಮುಖ ಕೆಂಪು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಯಾರು ಹುಯಿ. ಅವಾಗ ಅಲನ್ ಟ್ರೆವರ್ ಏನು ಹೇಳ್ತಾನೆ ಇವನಿಗೆ ರಿಪ್ಲೈ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣಂತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.